ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ ಎಲ್ಲ ಹೇಗಿದ್ದೀರಾ? ಸೊ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫೈನಲಿ ಮಕ್ಕಳೇ, ದಿಸ್ ಇಸ್ ದ ಲಾಸ್ಟ್ ಲೆಕ್ಚರ್ ಆಫ್ ಕ್ಯಾಲ್ಕುಲಸ್. ಅಂದರೆ ಕಂಟಿನ್ಯೂಟಿಯಿಂದ ಹಿಡಿದು ಎಲ್ಲ ಚಾಪ್ಟರ್ಸು ಕಂಪ್ಲೀಟ್ ಮಾಡಿದ್ದೀನಿ. ನಾನು ಪ್ರಾಮಿಸ್ ಮಾಡ್ದಂಗೆ 20 hours ಅಲ್ಲ, ಇನ್ನೂ ಕಡಿಮೆ ಟೈಮಲ್ಲಿ ಆಲ್ಮೋಸ್ಟ್ ಮುಗಿಸಿದ್ದೀನಿ. ಸೊ ಕಂಪ್ಲೀಟ್ ಕ್ಯಾಲ್ಕುಲಸ್ ನೀವೀಗ ಸ್ಟಡಿ ಮಾಡಿ ಯು ಕ್ಯಾನ್ ಸ್ಕೋರ್ ಔಟ್ ಆಫ್ ಔಟ್. ಓಕೆ. ಆ್ಯಂಡ್ ಆಲ್ಸೋ ಮಕ್ಕಳು ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ, ಈ ಲೆಕ್ಚರ್ ಆದಮೇಲೆ ನಿಮ್ಗೆ ಹೇಗೆ ಅನಿಸ್ತು ಕ್ಯಾಲ್ಕುಲಸ್ಸು? ಈಸಿ ಇತ್ತಾ, ಈಸಿ ಆಯಿತಾ, ಅರ್ಥ ಆಗ್ತಾ ಇದೆಯಾ ಅದನ್ನು ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಇವತ್ತು ಕೋಇನ್ಸಿಡೆಂಟ್ಲಿ ಇವತ್ತು ಏನಾಗಿದೆ ಅಂದರೆ, ಟುಡೇ ನಮ್ಮ ಯೂಟ್ಯೂಬ್ ಚಾನಲ್ಲು 200K ಅಂದರೆ 2 lakh ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದೆ. ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಏನಕ್ಕೆ ಅಂತ ಹೇಳಿದ್ರೆ ಮಕ್ಕಳೇ, ವಿತ್ ಯುವರ್ ಸಪೋರ್ಟ್, ನೀವು ಸಪೋರ್ಟ್ ಮಾಡಿ ಇಷ್ಟೊಂದು ಸಬ್ಸ್ಕ್ರೈಬ್ ಆಗಿರೋದಕ್ಕೆ ಇಷ್ಟು ರೀಚ್ ಆಗಿದೆ ಇವತ್ತು. ಸೊ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ನನ್ನ ಧನ್ಯವಾದಗಳು. ಆ್ಯಂಡ್ ಈಗ ಅದೇ ರೀತಿ ನಾನು ಹೇಳಿದ ಪ್ರತಿಯೊಬ್ಬ ಸ್ಟೂಡೆಂಟ್ ಯಾರು ನೋಡ್ತಾ ಇದ್ರು, ಇತ್ತು ಕಂಟೆಂಟ್ ವೀಡಿಯೋಸ್ ಮಕ್ಕಳು, ಎಷ್ಟು ಕಂಟೆಂಟ್ ವೀಡಿಯೋಸ್, ಲೆಕ್ಚರ್ಸ್ ಲೆಂತಿ ಲೆಕ್ಚರ್ಸ್ ಮಾಡ್ಕೊಂಡು ತುಂಬ ಟೈಮ್ ಹಿಡಿಯುತ್ತೆ. ಸೊ ಈ ಥರ ವೀಡಿಯೋಸ್ನ ಲೈಕ್ ಮಾಡಿ, ಸಿಂಪ್ಲಿಫೈಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ ಇನ್ನೂ ಆಲ್ಮೋಸ್ಟ್ ಒಂದು 50% ಅಷ್ಟು ಇನ್ನು ಆಲ್ಮೋಸ್ಟ್ 60% ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಒಂದು 10 people ನೋಡ್ತಾ ಇದ್ದಾರೆ, ಅದ್ರಲ್ಲಿ ಬರೀ 4 people have ಸಬ್ಸ್ಕ್ರೈಬ್. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೋರ್ಡ್ ಎಕ್ಸಾಮ್ ತುಂಬ ಈಸಿ ಆಗುತ್ತೆ. ಸೊ ಇಟ್ಸ್ ಅವರ್ ಪ್ರಾಮಿಸ್. ಓಕೆ. ಆ್ಯಂಡ್ ಆಲ್ಸೋ ನಿಮ್ಮ 200K ಸ್ಪೆಷಲ್ ಒಂದು ಏನಾದರೂ ಒಂದು ಗಿಫ್ಟ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಆಬ್ವಿಯಸ್ಲಿ ಗಿಫ್ಟ್ ಅಂದರೆ ಟೀಚಿಂಗ್ ಅಲ್ವಾ. ಸೊ ಐ ವಿಲ್ ವೆರಿ ಸೂನ್ ಅನೌನ್ಸ್ ಮಕ್ಕಳೇ. ಓಕೆ. ಆ್ಯಂಡ್ ಕಮಿಂಗ್ ಟು ಲೆಕ್ಚರ್ ನಾವು ಫಸ್ಟ್ ವೆರಿ ಲಾಸ್ಟ್ ಲೆಕ್ಚರ್ ಆಫ್ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಆ್ಯಂಡ್ ಲಾಸ್ಟ್ ಲೆಕ್ಚರ್ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್, ದಟ್ ಇಸ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್. ಓಕೆ. ಸೊ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ತುಂಬ ಇಂಪಾರ್ಟೆಂಟ್ ಮೆಥಡು ಕಂಪೇರ್ ಟು ಅದರ್ ಮೆಥಡ್ಸ್. ಸೊ ಪ್ರೀವಿಯಸ್ ಮೆಥಡ್ ಹೋಮೋಜಿನಿಯಸ್ ಹೇಳ್ಕೊಟ್ಟಿದ್ದೀನಿ, ಅದು ಪ್ರೀವಿಯಸ್ ಮೆಥಡ್ ಲೀನಿಯರ್ ಅಲ್ಲ, ವೇರಿಯಬಲ್ ಸಪ್ರೇಬಲ್ ಹೇಳ್ಕೊಟ್ಟಿದ್ದೀನಿ, ವೇರಿಯಬಲ್ ಸಪ್ರೇಬಲ್ ಅಂತ. ಸೊ ಎಂಟೈರ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಆಲ್ಸೋ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ವೀಡಿಯೋಸು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಎಲ್ಲ ವೀಡಿಯೋಸು ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಆ್ಯಂಡ್ ಸೊ ಕ್ಯಾಲ್ಕುಲಸ್ ಕಂಟಿನ್ಯೂಟಿ ಫಸ್ಟ್ ಲೆಕ್ಚರ್ ಹಿಡಿದು ಇಲ್ಲಿವರೆಗೂ ಎಲ್ಲ ಲೆಕ್ಚರ್ಸ್ ಒಂದ್ಸತಿ ಮುಗಿಸ್ಬಿಡಿ ಮಕ್ಕಳೇ. ಯು ವಿಲ್ ಫೀಲ್ ಎಕ್ಸ್ಟ್ರೀಮ್ಲಿ ಗುಡ್ ಇನ್ ದ ಕ್ಯಾಲ್ಕುಲಸ್. ಓಕೆ. ಸೊ ಕಮಿಂಗ್ ಟು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್, ಇಲ್ಲಿ ಸೊ ವೆರಿ ಸಿಂಪಲ್ ಇದು. ಅಗೇನ್ ಆಸ್ ಐ ಟೋಲ್ಡ್ ಯು, ಇಟ್ಸ್ 90% ಇಂಟಿಗ್ರೇಷನ್ ಓನ್ಲಿ. ಸ್ಟಾರ್ಟಿಂಗ್ 2-3 steps ಡಿಫ್ರೆಂಟ್ ಇರುತ್ತೆ, ಅಷ್ಟೇನಿಲ್ಲ ಮಕ್ಕಳೇ. ಸೊ ಫಸ್ಟ್ ಏನು ಮಾಡಬೇಕು, ನಾನು ಇನ್ನೊಂದು ಹೇಳ್ತೀನಿ ನೋಡಿ, ಎಕ್ಸಾಮಲ್ಲಿ ನಿಮ್ಗೆ ಎಲ್ಲೂ ಕೊಡೋದಿಲ್ಲ. ನಾನು ಹೇಳ್ತೀನಿ, ಸಾಲ್ವ್ ಬೈ ಲೀನಿಯರ್ ಮೆಥಡ್, ಸಾಲ್ವ್ ಬೈ ಹೋಮೋಜಿನಿಯಸ್ ಮೆಥಡ್, ಸಾಲ್ವ್ ಬೈ ವೇರಿಯಬಲ್ ಸಪರೇಬಲ್. ಹೇಗೆ ಫೈಂಡ್ ಮಾಡಬೇಕು ಅಂತ ಆಲ್ರೆಡಿ ಪ್ರೀವಿಯಸ್ ಲೆಕ್ಚರಲ್ಲಿ ಹೋಮೋಜಿನಿಯಸ್ ಹೆಂಗೆ ಐಡೆಂಟಿಫೈ ಮಾಡಬೇಕಂತ ಹೇಳಿದ್ದೀನಿ, ಅದು ಪ್ರೀವಿಯಸ್ ಲೆಕ್ಚರಲ್ಲಿ ವೇರಿಯಬಲ್ ಸಪರೇಬಲ್ ಹೇಗೆ ಐಡೆಂಟಿಫೈ ಮಾಡೋಕ್ಕಂತ ಹೇಳಿದ್ದೀನಿ. ಸೊ ವಿಲ್ ಟ್ರೈ ಟು ಯೂಸ್ ಈವನ್ ಪ್ರೀವಿಯಸ್ 2 methods. ನಾವು ಬರೀ ಲೀನಿಯರ್ ಮೆಥಡ್ ಅಂತ ಯೋಚನೆ ಮಾಡಬಾರ್ದು. ವಿ ಶುಡ್ ಟ್ರೈ ಟು ಯೂಸ್ ವೈ ವಿ ಆರ್ ನಾಟ್ ಏಬಲ್ ಟು ಡೂ ಪ್ರೀವಿಯಸ್ ಮೆಥಡ್ಸ್ ಆಲ್ಸೋ. ಅದನ್ನು ಹೇಳ್ಕೊಡ್ತೀನಿ ಇದ್ರಲ್ಲಿ. ಓಕೆನಾ. ಆ್ಯಂಡ್ ಇದ್ರಲ್ಲಿ ಜಾಸ್ತಿ ಇದ್ರಲ್ಲಿ ಕ್ವಶನ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ನೀವು ಪ್ರೀವಿಯಸ್ 10 questions 10 years ಕ್ವಶನ್ ಪೇಪರ್ಸ್ ತೊಗೊಂಡ್ರೆ ಆಲ್ಮೋಸ್ಟ್ 90% ಆಫ್ ದ ಟೈಮ್ ಕ್ವಶನ್ ಬಂದಿರೋದು ಇದೇ ಟಾಪಿಕ್ ಮೇಲೆ ಕ್ವಶನ್ ಬಂದಿರೋದು. ತುಂಬ ಈಸಿ ಮಕ್ಕಳೇ. ಸೊ ಏನು ಮಾಡೋಕ್ಕೆ, ಫಸ್ಟು ಯಾವುದೋ ಒಂದು ಕ್ವಶನ್ ಇರುತ್ತೆ. ಸೊ ಡಿಫರೆನ್ಷಿಯಲ್ ಇಕ್ವೇಷನ್, ಆ ಡಿಫರೆನ್ಷಿಯಲ್ ಇಕ್ವೇಷನ್ ಯು ಟು ಗೆಟ್ ಇಟ್ ಇನ್ ದಿಸ್ ಫಾರ್ಮೆಟ್, dy/dx plus py is equal to q ಅಂತ ಯು ಟು ಕನ್ವರ್ಟ್ ಇನ್ ಟು ದಟ್ ಫಾರ್ಮೆಟ್ where p and q are the functions of x only. ಫಂಕ್ಷನ್ಸ್ ಆಫ್ ಎಕ್ಸ್ ಓನ್ಲಿ ಅಂದರೆ ಎಕ್ಸ್ ಬಿಟ್ಟಲ್ಲಿ ಏನೂ ಇರಬಾರ್ದು. ಪಿ ಅಂಡ್ ಮತ್ತು ಕ್ಯೂ ಅಲ್ಲಿ ಎಕ್ಸ್ ಬಿಟ್ಟು ಏನೂ ಇರಬಾರ್ದು. ಅದಾದಮೇಲೆ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಸಮಥಿಂಗ್ ಕಾಲ್ಡ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಐ ಎಫ್ ಇಸ್ ಗಿವನ್ ಬೈ ಇ ಪವರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್. ಸಿನ್ಸ್ ಪಿ ಈಸ್ ಅ ಫಂಕ್ಷನ್ ಆಫ್ ಎಕ್ಸ್, ಸೊ ಐ ಹ್ಯಾವ್ ಟು ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್. ಅದಾದಮೇಲೆ ದ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್ ಇಸ್ ಗಿವನ್ ಬೈ y ಇಂಟು ಐ ಎಫ್ ಇಸ್ ನಥಿಂಗ್ ಬಟ್ q ಇಂಟು ಐ ಎಫ್ ಇಂಟು ಡಿ ಎಕ್ಸ್. Obviously ನಿಮಗೆ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್, ಇದು ಡಿಫರೆನ್ಷಿಯಲ್ ಇಕ್ವೇಷನ್ ಇನ್ ದ ಫಾರ್ಮ್ ಆಫ್ dy/dx plus py is equal to q ಅಂದರೆ ನಿಮಗೆ ಸೊಲ್ಯೂಷನ್ ಬಂದು y is equal to f of x ಫಾರ್ಮಲ್ಲಿ ಬರುತ್ತೆ ಅಲ್ವಾ. dy/dx ಅಲ್ವಾ, y is equal to f of x ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೆ dy/dx ಬರುತ್ತೆ. ಸೊ ಆಬ್ವಿಯಸ್ಲಿ ಸೊಲ್ಯೂಷನ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ y is equal to f of x. ಇದೊಂದೇ ನೆನ್ಪಿಟ್ಕೊಳ್ಳಿ, ಇದೇನು ಬೇಕಾಗಿಲ್ಲ. ಯು ಡೋಂಟ್ ಹ್ಯಾವ್ ಟು ರಿಮೆಂಬರ್ ದಿಸ್. ಇದು ಎಕ್ಸಾಕ್ಟ್ಲಿ ಇದ್ದದ್ದು ಆಪೋಸಿಟ್ಟು. ಐ ಹ್ಯಾವ್ ಟೇಕನ್ ಸಮ್ ಕ್ವಶನ್, ನಾನು ತೋರಿಸಿ ನಿಮಗೆ. ಕೆಲವೊಂದು ಕ್ವಶನ್ಸಲ್ಲಿ ವಿ ವೋಂಟ್ ಬಿ ಏಬಲ್ ಟು ಗೆಟ್ dy/dx, ವಿಲ್ ಗೆಟ್ dx/dy. ಅದು ಈಸಿ ಆಗುತ್ತೆ. ಆ dx/dy ಬಂದಾಗ ಒಂದು ವೇಳೆ dx/dy ಪ್ಲಸ್ ಪಿ ಆಫ್ ಎಕ್ಸ್ ಇಕ್ವಲ್ ಟು ಕ್ಯೂ ಅಂತ ಕೊಟ್ಟಾಗ ಈ ಥರ ಫಾರ್ಮೆಟ್ಟು. ಇದು ಎಕ್ಸಾಕ್ಟ್ಲಿ ಇದ್ರ ಆಪೋಸಿಟ್ಟು ನೋಡಿ. ಅಲ್ಲಿ ಎಲ್ಲಿ y ಇದೆಯೋ ಅಲ್ಲಿ ಎಕ್ಸ್ ಇರುತ್ತೆ, ಎಲ್ಲಿ ಎಕ್ಸ್ ಇದೆಯೋ ಅಲ್ಲಿ y ಇರುತ್ತೆ. ವೇರ್ ಪಿ ಆ್ಯಂಡ್ ಕ್ಯೂ ಆರ್ ದ ಫಂಕ್ಷನ್ಸ್ ಆಫ್ y ಓನ್ಲಿ. ಪಿ ಆ್ಯಂಡ್ ಕ್ಯೂ ಆರ್ ದ ಫಂಕ್ಷನ್ಸ್ ಆಫ್ y ಓನ್ಲಿ. ಅರ್ಥ ಆಯ್ತಾ? ಅದಾದಮೇಲೆ ಐ ಎಫ್ ಅಂದ್ರೆ ಏನು, ಇ ಪವರ್ ಇಂಟಿಗ್ರೇಷನ್ ಆಫ್ ಪಿ ಡಿ ವೈ. and pdx is because p is a function of y, therefore it's pdy, and the solution is given by illi, since it's a x, right? So obviously x is f of y. Solution will be x is equal to f of y. X is equal to f of y. So we'll get x into if factor must be equal to q and if are both are functions of y only. Therefore you have to integrate with respect to dy plus c.
ಇಷ್ಟೇ ಮಕ್ಕಳೇ, ಇದೊಂದು ನೆನ್ಪಿಟ್ಕೊಂಡ್ರೆ ಸಾಕು. ಇದೊಂದು ನೆನ್ಪಿಟ್ಕೊಂಡ್ರೆ ವೆರಿ ವೆರಿ ಈಸಿ. ಅದು ಬಿಟ್ಟು ನಾನು ಇನ್ನೊಂದು ರೆಕಮೆಂಡ್ ಮಾಡ್ತೀನಿ, ಯು ಶುಡ್ ಡೂ ಇಂಟಿಗ್ರೇಷನ್ ಬೈ ಪಾರ್ಟ್ಸ್, ಸ್ಪೆಷಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಡಿರೈವೇಷನ್ಸ್ ಎಲ್ಲ ಹೇಗೆ ಮಾಡಬೇಕು ಅಂತ. ನೆನಪಿದೆಯಾ? ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಡಿಫರೆನ್ಷಿಯಲ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸಿ, ಅದು ಯು ವಿ ರೂಲ್, ಪ್ರಾಡಕ್ಟ್ ರೂಲ್. ಸಿ ಎಲ್ಲ ಇಂಟಿಗ್ರೇಷನ್ ಯೂಸ್ ಮಾಡ್ತೀವಿ. ಡಿಫರೆನ್ಷಿಯಲ್ ಇಕ್ವೇಷನ್ ಅಂದರೆ ಫಸ್ಟ್ ಬರೀ 2-3 ಸ್ಟೆಪ್ಸ್ ಮಾತ್ರ ಡಿಫ್ರೆಂಟು, ಬೇರೆ ಎಲ್ಲ ಸ್ಟೆಪ್ಸು ಸೇಮ್ ಮಕ್ಕಳು, ಇಂಟಿಗ್ರೇಷನ್ ಅಷ್ಟೇ. ಕಮಿಂಗ್ ಟು ವೆರಿ ಫಸ್ಟ್ ಕ್ವಶನ್, ವೆರಿ ಫೇಮಸ್, ತುಂಬ ಸರಿ ಕ್ವಶನ್ ಕೇಳಿದ್ರೆ ಇದನ್ನು. ಸೊ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ವೆರಿ ವೆರಿ ಸಿಂಪಲ್. ಫಸ್ಟ್ ಆಫ್ ಆಲ್ ಯೋಚನೆ ಮಾಡಿ, ಇದು ಹೋಮೋಜಿನಿಯಸ್ಸಾ? ಹೋಮೋಜಿನಿಯಸ್ ಅಲ್ಲ. ಎಂತಕ್ಕೆ ಹೇಳಿ? ನಾನು ಏನಿಲ್ಲದೆ ಪ್ರೀವಿಯಸ್ ಲೆಕ್ಚರಲ್ಲಿ, ಹೋಮೋಜಿನಿಯಸ್ ಅಂದರೆ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಎಕ್ಸ್ ವೈ. ಆ ಹೋಮೋಜಿನಿಯಸ್ ಆ ನಂಬರ್ ಎಕ್ಸ್ಪೋನೆಂಟ್ಸ್ ಇದೆಯಲ್ಲ, ಎಕ್ಸ್ಪೋನೆಂಟ್ ಸಮ್ ಸೇಮ್ ಇರುತ್ತೆ. ಇಲ್ಲಿ ಆಲ್ರೆಡಿ ಒಂದು ಎಕ್ಸ್ ಸ್ಕ್ವೇರ್ ಇದೆಯಾ, ಬರೀ ವೈ ಇದೆಯಾ, ಬರೀ ಎಕ್ಸ್ ಇದೆಯಾ? ಸಾಧ್ಯ ಇಲ್ಲ. ಹೋಮೋಜಿನಿಯಸ್ಸು ಒಂದು ಎಕ್ಸ್ ಸ್ಕ್ವೇರ್ ಇದ್ದು ಇಲ್ಲೆಲ್ಲಾದ್ರೂ ಎಕ್ಸ್ ವೈ, ಇನ್ನೊಂದು ಯಾವುದಾದ್ರು ವೈ ಸ್ಕ್ವೇರ್ ಇದ್ದಿದ್ರೆ ಹೋಮೋಜಿನಿಯಸ್ ಆಗಬಹುದು. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾಕೆ ಪ್ರೀವಿಯಸ್ ಮೆಥಡ್ಸ್ ಆಗೋದಿಲ್ಲ ಅಂತ. ಯಾಕಂದ್ರೆ ನೀವು ಎಕ್ಸಾಮಲ್ಲಿ ಹೋಗಿದ ತಕ್ಷಣ ನಿಮಗೆ ಅಲ್ಲಿ ಸಾಲ್ವ್ ಬೈ ಹೋಮೋಜಿನಿಯಸ್ ಅಂತ ಹೇಳೋದಿಲ್ಲ ಅವರು. ನಾವು ಐಡೆಂಟಿಫೈ ಮಾಡಬೇಕು. ಅದಕ್ಕೆ ನಾವು ಪ್ರತಿಯೊಂದು ಕ್ವಶನ್ ಯೋಚನೆ ಮಾಡಬೇಕು, ಯಾಕೆ ಪ್ರೀವಿಯಸ್ ಮೆಥಡ್ಸ್ ಆಗೋದಿಲ್ಲ. ವೇರಿಯೇಬಲ್ ಸಪ್ರೇಬಲ್ ಮಾಡೋಕ್ಕಾಗುತ್ತಾ? ಮಾಡಿ. ವೇರಿಯೇಬಲ್ ಸಪ್ರೇಬಲ್ ಟ್ರೈ ಮಾಡಿ. ವೇರಿಯೇಬಲ್ ಸಪ್ರೇಬಲ್ ಅಂದರೆ ಏನು? ಎಲ್ಲ ವೇರಿಯೇಬಲ್ಸ್ ಒಂದು ಕಡೆ ತೊಗೊಳ್ಬೇಕು, ಎಕ್ಸ್ ವೈನ ನೋಡೋಣ. ಫಸ್ಟ್ ಆಫ್ ಆಲ್ ನೋಡಿದ ತಕ್ಷಣ ಹೇಳ್ಬೋದು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ಆಫ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಫಾರ್ಮೆಟ್ಲಿದೆ. ಆಸ್ ಸೂನ್ ಆಸ್ ವಿ ಸಿ ವಿ ಕ್ಯಾನ್ ಟೆಲ್, ಬಟ್ ದೇರ್ ಆರ್ ಸಮ್ ಕ್ವಶನ್ಸ್ ವೆನ್ ಯು ಸಿ ಯು ಕಾನ್ ಟೆಲ್. ಐ ಹ್ಯಾವ್ ಟೇಕನ್ ಸಚ್ ಕ್ವಶನ್ ಅಂತ ತೋರಿಸಿ ನಿಮಗೆ. ಓಕೆ, ಈಗೇನು ಮಾಡೋಕ್ಕೆ ನಾವೀಗ? ಸೊ ವೇರಿಯೇಬಲ್ ಸಪ್ರೇಬಲ್ ಅಂದರೆ ಮಾಡೋಕ್ಕಾಗುತ್ತಾ? ಟ್ರೈ ಮಾಡಿ ಕುತ್ಕೊಂಡು ಎಲ್ಲ ವೇರಿಯೇಬಲ್ಸ್ ಒಂದು ಸಪ್ರೇಟ್ ಮಾಡಿ. ಅಲ್ಲ, ನಾನು ಹೇಳ್ತಾನೆ ನೋಡಿ, ಎಕ್ಸ್ ಜೊತೆ ಡಿ ವೈ ಡಿ ಎಕ್ಸ್ ಬರುತ್ತೆ, ಡಿ ವೈ ಬರುತ್ತೆ. ಸೊ ಇಫ್ ಐ ಕಾಂಟ್ ಶಿಫ್ಟ್ ಓನ್ಲಿ ಎಕ್ಸ್ ದಿಸ್ ಸೈಡ್ ಆರ್ ಓನ್ಲಿ ವೈ ವಿತ್ ದಿಸ್, ಇಟ್ಸ್ ನಾಟ್ ಪಾಸಿಬಲ್. ದೇರ್ ಫಾರ್ ಅಗೇನ್ ಮಾಡೋಕ್ಕಾಗಲ್ಲ ವೇರಿಯೇಬಲ್ ಸಪ್ರೇಬಲ್. ಟ್ರೈ ಮಾಡಿ ನೀವು ಕುತ್ಕೊಂಡು ಡಿ ವೈನೆಲ್ಲ ಒಂದು ಕಡೆ ತೊಗೊಂಬನ್ನಿ, ಡಿ ಎಕ್ಸ್ನ ಒಂದು ಕಡೆ ತೊಗೊಂಬನ್ನಿ. ಇಟ್ಸ್ ನಾಟ್ ಪಾಸಿಬಲ್ ಬಿಕಾಸ್ ನಾನು ಇದನ್ನ ಹೋಲ್ ಡಿ ಎಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ವೈ ಜೊತೆ ಡಿ ಎಕ್ಸ್ ಬರುತ್ತೆ. ಓಕೆ, ಎಕ್ಸ್ ಜೊತೆ ಡಿ ಎಕ್ಸ್, ಓಕೆ ದಟ್ಸ್ ಫೈನ್. ಬಟ್ ವೈ ಜೊತೆ ಡಿ ಎಕ್ಸ್ ಬರುತ್ತಲ್ವಾ? ಅಗೇನ್ ಡಿ ವೈ ಜೊತೆ ಎಕ್ಸ್ ಇದೆಯಲ್ವಾ? ಯು ಕಾಂಟ್ ಗೆಟ್ ದ ಆನ್ಸರ್. ನೀವು ಟ್ರೈ ಮಾಡಿ ವೇರಿಯೇಬಲ್ಸ್ ಸಪ್ರೇಟ್ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ವೇರಿಯೇಬಲ್ ಆಗೋದಿಲ್ಲ, ಹೋಮೋಜಿನಿಯಸ್ ಆಗೋದಿಲ್ಲ. ಗುಡ್ ಥಿಂಗ್ ಇಸ್ ನಾನು ನೋಡಿದ ತಕ್ಷಣ ಹೇಳ್ಬೋದು ಇದು ಲೀನಿಯರೇ ಅಂತ. ಆ್ಯಂಡ್ ಮೋರ್ ಓವರ್ ನಿಮ್ಮ ಎಕ್ಸಾಮಲ್ಲಿ 90% ಆಫ್ ದ ಟೈಮ್ ಲೀನಿಯರೇ ಕೇಳೋದು. ಸೊ ಫಸ್ಟ್ ಅದನ್ನೇ ಚೆಕ್ ಮಾಡಿ ಅಲ್ವಾ? ನೆಕ್ಸ್ಟ್ ಸೊ ಏನು ಮಾಡೋಕ್ಕೀಗ? ಡಿವೈಡ್ ಎವ್ರಿಥಿಂಗ್ ಬೈ ಎಕ್ಸ್. ಇಟ್ ಈಸ್ ನಾಟ್ ಇನ್ ದ ಫಾರ್ಮೆಟ್ ಏನು? ಫಾರ್ಮೆಟ್ ಬಂದು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ಆಫ್ ವೈ ಇಸ್ ಈಕ್ವಲ್ ಟು ಕ್ಯೂ. ಸೊ ದ ಕೋಯಿಫಿಷಿಯಂಟ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಎಕ್ಸ್ ಇದೆ ಇಲ್ಲಿ, ಆ ಎಕ್ಸ್ ಇರಬಾರ್ದು. ಸೊ ನಾವು ಎಂಟೈರ್ ಈಕ್ವೇಷನ್ನ ಎಕ್ಸ್ನ ಡಿವೈಡ್ ಮಾಡೋಣ. ಆಗೇನು ಬರುತ್ತೆ ನಮಗೆ? ಸೊ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2/2y by x is equal to x square by x, that is x. ಅರ್ಥ ಆಯ್ತಾ? ನಾವೇನು ಮಾಡ್ತಾ ಇದ್ದೀವಿ? ಎಂಟೈರ್ ಈಕ್ವೇಷನ್ನ ಎಕ್ಸ್ನ ಡಿವೈಡ್ ಮಾಡ್ತಾ ಇದ್ದೀವಿ. ಏನಕ್ಕೆ? ನನಗೆ ಜನರಲ್ ಫಾರ್ಮುಲಾ ಬೇಕು. ಕ್ಯಾನ್ಸಲ್ ಆಯಿತು. 2y by x and x square by x is this much. ಇದು ಏನಪ್ಪ ಪಿ ಇಲ್ಲಿ? ಪಿ ಈಸ್ ನಥಿಂಗ್ ಬಟ್ 2 by x. ವಾಟ್ ಈಸ್ ಯುವರ್ ಕ್ಯೂ? ಕ್ಯೂ ಇಸ್ ನಥಿಂಗ್ ಬಟ್ x. ಸೊ ಕ್ಯೂ ಇಸ್ x. ಆಮೇಲೆ ಮಾಡೋಕ್ಕೆ ಈಗ ಇಂಟಿಗ್ರೇಟ್ ಮಾಡಿ ಫಾರ್ ಎಕ್ಸಾಂಪಲ್. ಸೊ ಇಷ್ಟಾದಮೇಲೆ integrating factor is given by e power integration of p dx, that is 2 by x into dx. So integration, so 2 na ಆಚೆ ತಗೊಂಬೋದು ನಾವು, into 1 by x into dx. ಸೊ 2 ಆಚೆ ಇಟ್ಟಿದ್ದೀನಿ. 1 by x ಬಂದು log x ಬರುತ್ತೆ. ಮತ್ತು 2 ನೋಡೋ ತಗೊಂಡ್ರೆ ಏನಾಗುತ್ತೆ? ಪವರು e ಪವರ್ ಲಾಗ್ ಆಫ್ ಎಕ್ಸ್ ಸ್ಕ್ವೇರ್. ನೆನ್ಪಿಟ್ಕೊಳ್ಳಿ ಯಾವತ್ತಾಗಲಿ. ಸೊ ಇದು ಮೋಸ್ಟ್ ಆಫ್ ದ ಕ್ವಶನ್ಸಲ್ಲಿ ಇದೇ ರೀತಿ ಬರುತ್ತೆ. ಇ ಪವರ್ ಸಮಥಿಂಗ್ ಬರುತ್ತೆ. ಒಂದು ವೇಳೆ ನಮಗೆ ಇ ಪವರ್ ಲಾಗ್ ಬೈ ಡಿಫಾಲ್ಟ್ ಇಫ್ ನಥಿಂಗ್ ಈಸ್ ಮೆನ್ಷನ್, ಇಟ್ಸ್ ಆ್ಯಕ್ಚುಲಿ ಇಟ್ ಇಸ್. ಒಂದು ವೇಳೆ ಎಫ್ ಆಫ್ ಎಕ್ಸ್ ಇದ್ದರೆ ವಿ ಕ್ಯಾನ್ ಆಲ್ವೇಸ್ ರೈಟ್ ಎಫ್ ಆಫ್ ಎಕ್ಸ್. ಇಲ್ಲಿ ಏನು ಪವರ್ ಇಲ್ಲಿ ಇ ಇದೆ, ಇಲ್ಲೂ ಇವಾಗ ಆಲ್ಸೋ ಇ ಪವರ್ ಲಾಗ್ ಇ ಎಫ್ ಆಫ್ ಎಕ್ಸ್. ಇಟ್ಸ್ ಎ ಪ್ರಾಪರ್ಟಿ ಆಫ್ ಎ ಲಾಗರಿಥಮ್ಸ್ ಫಂಕ್ಷನ್ಸ್. ಈ ಥರ ಇದ್ದರೆ ಇವೆಲ್ಲ ಜಸ್ಟ್ ರಿಮೆಂಬರ್ ಲೈಕ್ ದಿಸ್, ಲಾಗ್ ಇ ಅಂಡ್ ಕ್ಯಾನ್ಸಲ್ ಆಗುತ್ತೆ ಅಂದ್ಬಿಟ್ಟು. ಸಿ ಲಾಗ್ ಇಂಡ್ ಇಯರ್ ಆಪೋಸಿಟ್. ಈಗ ಡಿಫ್ರೆನ್ಸಿಯೇಷನ್ ಹೇಗಿದೆಯೋ, ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಹೇಗಿದೆಯೋ ಹಾಗೆ ಲಾಗ್ ಆ್ಯಂಡ್ ಇ ಅಲ್ವಾ? ಸೊ ಈ ಥರ. ನೆಕ್ಸ್ಟು ಸೊ ಬೇಸಿಕಲಿ ಇದು ಎರಡು ಕ್ಯಾನ್ಸಲ್ ಆಗುತ್ತೆ. ಎಫ್ ಆಫ್ ಎಕ್ಸ್ ಬರುತ್ತೆ ನೋಡಿ. ಇ ಪವರ್ ಇದು ಬೇಸ್ ಇ ಇರುತ್ತೆ, ಬೈ ಡಿಫಾಲ್ಟ್ ಬೇಸ್ ಇನೇ ಇರುತ್ತೆ. ಓಕೆನಾ? ಇದು ನಥಿಂಗ್ ಇಸ್ ಮೆನ್ಷನ್. ಅವ್ರು ಕೊಟ್ಟಿದ್ರೆ ಇರುತ್ತೆ 2, 4 ಅಂತ ಕೊಟ್ಟಿರ್ಬೋದು, ಬಟ್ ದೇ ವಾಂಟ್ ಆಸ್ಕ್ ಹಿಯರ್. ಸೊ ವಿ ಗಾಟ್ ನಾವು. ಸೊ ಈಗ ಲಾಗ್ ಇ ಪವರ್ ಇ ಇದೆಯಲ್ವಾ? ಸೊ ನಂಗೆ ಆನ್ಸರ್ ಬಂದು ಎಕ್ಸ್ ಸ್ಕ್ವೇರ್ ಬರುತ್ತೆ. ದಿಸ್ ಇಸ್ ಅ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಐ ಎಫ್ ಬಂತಾ? ಐ ಎಫ್ ಬಂದು ಏನು ಮಾಡೋಕ್ಕಿನ್ನ ಫಸ್ಟ್ ಈಗ. ಸೊ ವಿ ಗಾಟ್ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಆಯಿತು. ಥರ್ಡ್ ಸ್ಟೆಪ್ಪಲ್ಲಿ ದ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಗಿವನ್ ಬೈ y ಇಂಟು ವಾಟ್ ಇಸ್ y ಇಂಟು
IF. What is my IF is x square equal to integration of basically q. What is my q in this case? Q into IF. What is q? X into what is my IF? It is basically x square. Aita ಅದಾದ್ಮೇಲೆ ಅದು ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಮಾಡ್ಬೇಕು ನೀವು ಪ್ಲಸ್ ಸಿ. ಓಕೆ, ನೆಕ್ಸ್ಟ್ y ಇಂಟು ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ಬೇಸಿಕಲಿ ಎಕ್ಸ್ ಕ್ಯೂಬ್ ಏನಾಗುತ್ತೆ ಫಾರ್ಮುಲಾ ಎಕ್ಸ್ ಪವರ್ 4 ಡಿವೈಡೆಡ್ ಬೈ ಇದು ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಡಿ ಎಕ್ಸ್ ಎಕ್ಸ್ ಕ್ಯೂಬ್ ಡಿ ಎಕ್ಸ್ ಆ್ಯಂಡ್ y ಎಕ್ಸ್ ಸ್ಕ್ವೇರ್ ಸಿ. ಎಕ್ಸ್ ಸ್ಕ್ವೇರ್ ಡಿವೈಡ್ ಮಾಡಿ ಎರಡು ಕಡೆನೂ ಎಕ್ಸ್ ಪವರ್ 4 ಡಿವೈಡ್ ಬೈ 4 ಇಂಟು ಎಕ್ಸ್ ಸ್ಕ್ವೇರ್ ಬೈ ಸಿ ಬೈ ಎಕ್ಸ್ ಸ್ಕ್ವೇರ್. Here only we got the answer, but we get solution. Y is equal to f of x alva. We get y is in terms of f of x square by 4 c into x square by minus 2. This is the answer. Artha aita 4 illinda bantu x cube differentiation of x cube. Artha aita makle it's very very simple. First step ಏನು ಮಾಡಕ್ಕೆ ನಾವೀಗ ಯಾವುದೇ ಕ್ವಶನ್ ಕೊಟ್ಟಿದ್ರು ಆ ಕ್ವಶನ್ನ ಈ ಫಾರ್ಮೆಟ್ಗೆ ತರಬೇಕು. ಸೆಕೆಂಡ್ ಸ್ಟೆಪ್ ಏನು, ಆ ಫಾರ್ಮೆಟ್ ತೆಗೆದಾದ್ಮೇಲೆ ಇಲ್ಲಿ ಐಡೆಂಟಿಫೈ ಮಾಡಬೇಕು ವಾಟ್ ಈಸ್ ಪಿ ವಾಟ್ ಈಸ್ ಕ್ಯೂ. ಈ ಫಾರ್ಮೆಟಲ್ಲಿ ಇದ್ದರೆ ಅದರ್ ದ್ಯಾನ್ ವೈ ಎವ್ರಿಥಿಂಗ್ ಇಸ್ ಅದರ್ ದ್ಯಾನ್ ವೈ ಎವ್ರಿಥಿಂಗ್ ಇಸ್ ಪಿ. ಒಂದು ವೇಳೆ ನೆಗೆಟಿವ್ ಇತ್ತಾ ಮೈನಸ್ 2/x ಅದರ್ ದ್ಯಾನ್ ವೈ ಎವ್ರಿಥಿಂಗ್ ಇಸ್ ಪಿ. ಇಲ್ಲಿ ಈ ಕಡೆ ಶಿಫ್ಟ್ ಮಾಡಾದ್ಮೇಲೆ ಇಲ್ಲಿ ಯಾವುದೇ ರೀತಿಯಾದ ವೈ ಫಂಕ್ಷನ್ ಇರಬಾರ್ದು, ಓನ್ಲಿ ಎಕ್ಸ್ ಇರಬೇಕು. ಬಿಕಾಸ್ ಪಿ ಆ್ಯಂಡ್ ಕ್ಯೂ ಆರ್ ಫಂಕ್ಷನ್ಸ್ ಆಫ್ ಎಕ್ಸ್ ಓನ್ಲಿ. ನೋಡಿ 2/x 1/x. ಅದಾದ್ಮೇಲೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಮೋಸ್ಟ್ ಆಫ್ ನಾನು ನೋಡಿದ ಪ್ರಕಾರ ಮೋಸ್ಟ್ ಆಫ್ ದ ಕ್ವಶನ್ಸ್ಗೆ ಇ ಪವರ್ ಲಾಗೇ ಬರುತ್ತೆ. ಸೊ ದಟ್ ಇ ಪವರ್ ಕ್ಯಾನ್ಸಲ್ ಆಗಿ ನಿಮಗೆ ಇದು ಇಟ್ಸ್ ಲೈಕ್ ದಿಸ್ ಗೆಟ್ ಕ್ಯಾನ್ಸಲ್ ಗೆಟ್ ಎಕ್ಸ್ ಸ್ಕ್ವೇರ್ ನಾಟ್ ಎಕ್ಸಾಕ್ಟ್ಲಿ ಕ್ಯಾನ್ಸಲ್ ದಿಸ್ ಅ ಪ್ರಾಪರ್ಟಿ ಎಕ್ಸ್ ಸ್ಕ್ವೇರ್ ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ? ಇದು ಬಂದಾದ್ಮೇಲೆ ಅದಾದ್ಮೇಲೆ ನಾರ್ಮಲ್ y ಇಂಟು ವಾಟ್ ಎವರ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಬಟ್ ನೀವು ಎಕ್ಸಾಮಲ್ಲಿ ದಯವಿಟ್ಟು ಸ್ಟೆಪ್ಸ್ ಬರೀರಿ. ಯು ಹ್ಯಾವ್ ಟು ರೈಟ್ ದ ನೀವು ಇದನ್ನು ಬರೀಬೇಕು, ನೀವು ಫಸ್ಟ್ ಪ್ರಾಪರ್ಟಿ ಬರೀಬೇಕು. You have to write the property. ಅದಾದ್ಮೇಲೆ ಇದನ್ನು ಬರೀಬೇಕು. You have to clearly indicate what is P and Q, and you have to write here also ನಾನು ಫಾರ್ಮುಲಾ ಬರೆದಿಲ್ಲ. You have to write the formula y into IF ಆಯ್ತಾ, into integration of, so it is Q into IF or IF into Q ಯಾವ್ದಾದ್ರು ಬರೀಬೇಕು ಇಂಟು ಡಿ ಎಕ್ಸ್ ಅಂತ ಬರೀಬೇಕು ನೀವು ಪ್ಲಸ್ ಸಿ ವಾಟ್ ಎವರ್ ದಟ್ ಆನ್ಸರ್ ಪ್ಲಸ್ ಸಿ. ಅರ್ಥ ಆಯ್ತು? ನೀವು ಫಾರ್ಮುಲಾ ಬರೀಲೇಬೇಕು, ನೆನ್ಪಿಟ್ಕೊಳ್ಳಿ. ಇಟ್ಸ್ ವೆರಿ ಸಿಂಪಲ್ ಅಲ್ವಾ? ಆಯ್ತು, ಈಗ ವಿಡಿಯೋ ಪಾಸ್ ಮಾಡಬೇಕು, ನೀವೇ ಟ್ರೈ ಮಾಡಬೇಕು. ಯು ಶುಡ್ ಟ್ರೈ ಬೈ ಯುವರ್ ಸೆಲ್ಫ್. ನಾನು ಹೀಗೆ ಹೇಳ್ತಾ ಇದ್ದೀನಿ, ನೀವೇ ಟ್ರೈ ಮಾಡಿ. ಕಮಾನ್ ಟ್ರೈ ಮಾಡಾದಮೇಲೆ ಮಾಡಬೇಕು. ಫಾರ್ಮೆಟ್ ಏನು ಮಾಡೋಕ್ಕೆ ಈಗ ನಾವೀಗ ಡಿವೈಡ್ ಬೈ ಎಕ್ಸ್. ಎಂತಕ್ಕೆ? ಬಿಕಾಸ್ ಐ ನೀಡ್ ಕೋಎಫಿಷಿಯಂಟ್ ಏನೂ ಇರಬಾರ್ದು ಮುಂದೆ, ಬರೀ ಡಿ ವೈ ಬೈ ಡಿ ಎಕ್ಸ್ ಇರಬೇಕು. ನಮ್ಗೆ ಆನ್ಸರ್ ಏನು ಬರುತ್ತೆ ಈಗ? ಡಿ ವೈ ಬೈ ಡಿ ಎಕ್ಸ್ ಆಯಿತಾ, ಪ್ಲಸ್ 2y ಬೈ ಎಕ್ಸ್ ಈಕ್ವಲ್ ಟು 2y by x ಆಯ್ತಾ, x log x. This is a format. So what is now p? Same, I think same question alva. So x log x is asking. So p ಬಂದು ನಿಮಗೆ 2/x other than y. q ಬಂದು x log x. ಆಮೇಲೆ ಏನು ಮಾಡಬೇಕು? IF. What is IF is? ಮಾಡಿ. What is my P? Integration of P. P ಬಂದೇನು 2/x. ಸೇಮ್ ಅದೇ ಪ್ರೀವಿಯಸ್ಲಿ ಏನು ಬಂದು ಅದೇ ರೀತಿ ಬರುತ್ತೆ ಮಕ್ಕಳು. 2 ಕಾಮನ್ ತಗೋಣ. e ಪವರ್ 2 ಇಂಟಿಗ್ರೇಷನ್ ಆಫ್ 1/x. 1/x ಬಂದು ಲಾಗ್ ಎಕ್ಸ್ ಬರುತ್ತೆ, ಲಾಗ್ ಎಕ್ಸ್ ಬಂದು ರೈಟ್ ದ ಸ್ಟೆಪ್ಸ್ 2 ಇಂಟು ಲಾಗ್ ಎಕ್ಸ್. ಆಮೇಲೆ ಸ್ಟೂಡೆಂಟ್ಸು ಸರ್ ಸ್ಟೆಪ್ಸೇ ಬರೆಯೋದಿಲ್ಲ ಅಂತ ಹೇಳ್ತಾನೆ. ಲಾಗ್ ಆಫ್ ನೀವು ಅಷ್ಟೇ ಮ್ಯಾಥ್ಸ್ನ ಕಲ್ತ್ಕೊಂಡ್ಬಿಟ್ರೆ ನೀವು ಸ್ಟೆಪ್ಸ್ ಬರೆಯೋದಿಲ್ಲ, ಬಿಕಾಸ್ ಬೋರಿಂಗ್ ಅನ್ಸುತ್ತೆ ಸ್ಟೆಪ್ಸ್ ಬರೆಯೋದಕ್ಕೆ. ಸುಮ್ಮನೆ ಗೊತ್ತಿದ್ರೆ ಆನ್ಸರ್ ಬರೀಬೇಕು ಸ್ಟೆಪ್ಸು. ಸೊ ಈ ಪವರ್ ಲಾಗ್ಸ್ಗೆ ಮತ್ತೆ ಅದರದ್ದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಏನು ಮಾಡೋಕ್ಕೆ ಈಗ ಫಸ್ಟ್ ಫಂಕ್ಷನ್. ಸೊ ಬೇಸಿಕಲಿ ಆಫ್ಟರ್ ಗೆಟಿಂಗ್ ದಿಸ್ ದ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್ ಏನಾಗುತ್ತೆ, ಫಾರ್ಮ್ನ ನೀವು ಬರೀಬೇಕು. ನಾನು ಬರೀತಾ ಇಲ್ಲ. y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಎಕ್ಸ್ ಸ್ಕ್ವೇರ್ ಇಂಟು ಇಂಟಿಗ್ರೇಷನ್ ಆಫ್ q ದಟ್ ಈಸ್ x log x into the integrating factor x square
ಅದು ಹೋಲ್ ಡಿ ಎಕ್ಸ್ ಮಾಡಿ ಇಂಟಿಗ್ರೇಟ್ ಮಾಡಿ. ಓಕೆ, ನೆಕ್ಸ್ಟ್ ವಾಟ್ ಇಸ್ ಆನ್ಸರ್ ಫಾರ್ ದಿಸ್? ನೆನಪಿದೆಯಾ? ಏನು ಹೇಳಿ? ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಏನಾಗುತ್ತೆ ಹೇಳಿ? ಎಕ್ಸ್ ಕ್ಯೂಬ್. ಇಂಟಿಗ್ರೇಷನ್ ಆಫ್ ಎ ಲಾಗ್ ಎಕ್ಸ್, ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ನೆನಪಿದೆಯಾ? ಫಸ್ಟ್ ಫಂಕ್ಷನ್ ಇಂಟು ಆನ್ಸರ್ ಹೇಳಿ ನನಗೆ. ಸೊ ವಾಟ್ ಇಸ್ ಆನ್ಸರ್ ಫಾರ್ ದಿಸ್? ಸೊ ಯಾವ್ದು ಫಸ್ಟ್ ಫಂಕ್ಷನು? ಐ ಲೇಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಸ್ಟ್, ದೆನ್ ಲಾಗರಿದಮಿಕ್. ಸೊ ಲಾಗರಿದಮಿಕ್ ಅಂದರೆ ಇದು ಫಸ್ಟ್ ಫಂಕ್ಷನ್ ಆಗುತ್ತೆ. ಇದು ಆಲ್ಜಿಬ್ರಾಯಿಕ್. ಐ ಲೇಟ್ ಲಾಗ್ ಆದಮೇಲೆ ಎಕ್ಸ್ ಕ್ಯೂಬ್. ನಾನು ಹೇಳಿದ್ದೀನಿ ನಿಮಗೆ ಇಂದ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಲೆಕ್ಚರ್ ಹೇಳಿದ್ದೀನಿ ಯಾಕೆ ಅದೇ ಆರ್ಡರ್ ತೊಗೊಬೇಕು, ತೊಗೊಂಡಿಲ್ಲ ಅಂದರೆ ಏನಾಗುತ್ತೆ ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ. ಸೊ ಏನು ಮಾಡೋಕ್ಕೆ ಈಗ ನೀವು ಫಸ್ಟ್ ಫಂಕ್ಷನ್ ನಾನು ಇಫ್ ಯು ರಿಮೆಂಬರ್ ವಾಟ್ ಐ ಹವ್ ಥಾಟ್, ಹೆಂಗೆ ನೆನ್ಪಿಟ್ಕೊಬೇಕಿದ್ದನ್ನ? ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್. ಇಂಟಿಗ್ರಲ್ ಆಫ್ ಎಕ್ಸ್ ಕ್ಯೂಬ್ ಏನಾಗುತ್ತೆ? ಎಕ್ಸ್ ಕ್ಯೂಬ್ದು ಎಕ್ಸ್ ಪವರ್ 4 ಡಿವೈಡ್ ಬೈ 4 ಮೈನಸ್ ಇಂಟಿಗ್ರಲ್ ಆಫ್ ವೈ ಆಫ್, ಬಿಕಾಸ್ ಇಟ್ಸ್ ಫಾರ್ ದ ಎಂಟೈರ್ ಇಂಟಿಗ್ರೇಷನ್. ಅದೇನು ಆನ್ಸರ್ ಬರುತ್ತೋ ಹೊರಡೆ ಅದು ಫುಲ್ ಅದಕ್ಕೆ ಇಂಟಿಗ್ರೇಷನ್. ಮತ್ತೆ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರಲ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್, ದಟ್ ಇಸ್ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1/x ಆಗುತ್ತೆ. ಅಗೇನ್ ಎಕ್ಸ್ ಕ್ಯೂಬ್ ಡಿಫ್ರೆನ್ಸಿಯೇಷನ್. So differentiation of first function into integral of second function, that is x power 4 divided by 4. ನಾನು ಡೀಟೇಲಾಗಿ ಹೇಳ್ಕೊಟ್ಟಿದ್ದನ್ನ ಆಲ್ರೆಡಿ ಐ ಥಾಟ್ ಯು ಇನ್ ದ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ನಾನು ಇಲ್ಲಿ ಪ್ರತಿಯೊಂದಕ್ಕೂ ಸ್ಟೆಪ್ಸ್ ಬರೆದು ತುಂಬ ಲೆಂತಿ ಆಗುತ್ತೆ ಮಕ್ಕಳಿಗೆ ಈ ಕ್ವಶನ್ನು. ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ಲೈಕ್ ದಿಸ್ ಇನ್ ದ ಎಕ್ಸಾಮ್ ಆಲ್ಸೋ. ಇಲ್ಲೂ ಮತ್ತೆ ಸ್ಟೆಪ್ಸ್ ಬರೋಷ್ಟು ನೆಸರಿ ಇಲ್ಲ. ಡೈರೆಕ್ಟಾಗಿ ಬರೀ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರಲ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ into integration of second function. ಅದಕ್ಕೆ ಮತ್ತೆ ಇಂಟಿಗ್ರೇಷನ್, we should do again integration for that. This get cancelled, get x to the power of cube ಬರುತ್ತೆ. What's answer going to get now here? 4 by 4. ಇಲ್ಲಿ y into x square ಇದೆ, 4 by 4 minus 1 by 4 ಈ ಕಡೆ ತೊಗೊತೀನಿ. ಅಗೇನ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಮತ್ತು ಮತ್ತೆ ಎಕ್ಸ್ ಪವರ್ 4 by 4 ಆಗುತ್ತೆ ಅಷ್ಟೇ ಅಲ್ವಾ? ಪ್ಲಸ್ ಸಿ. ಈಗ ಏನು ಬರುತ್ತೆ ಈಗ? So 16 ಇದೆಯಲ್ವಾ ಇಲ್ಲಿ. ಸೊ ಇಫ್ ಐ ಡಿವೈಡ್ ಎವ್ರಿಥಿಂಗ್ ಬೈ ಎಕ್ಸ್ ಸ್ಕ್ವೇರ್ ಆ್ಯಂಡ್ ಓಕೆ ಐ ಕ್ಯಾನ್ ಟೇಕ್ ವಾಟ್ ಐ ಕ್ಯಾನ್ ಟೇಕ್ ಕಾಮನ್ ಇಯರ್? 4 by 4 ಕಾಮನ್ ತೊಗೊಂಬೋದು ನಾನು. ಐ ಗೆಟ್ 1 by 4 1 by 4 1 minus 1 by 4 ಪ್ಲಸ್ ಸಿ ಏನೋ ಬರುತ್ತೆ. ಇಫ್ ಐ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್, ಇಫ್ ಐ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ get x square by 4 square by 4 1 by 1 minus 4 16 ಇದೆಯಲ್ಲ ಅಲ್ಲಿ. Correct. You can leave it here itself, or you can simplify like this also. You get 4 minus 1 3 and you get something like 3 by 4 plus c into x power minus 2 ಬರುತ್ತೆ. So basically you're going to get the answer like this. So x power by x square by 4 minus x square by 16 plus c into x power minus 2 ಅಂತ ನಮ್ಗೆ ಆನ್ಸರ್ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಬಿಕಾಸ್ y ಇಂಟು ನಮ್ಮ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ x ಸ್ಕ್ವೇರ್ ಅಲ್ವಾ? ಸೊ y ಇಂಟು x ಸ್ಕ್ವೇರ್, ಸೊ y ಇಂಟು x ಸ್ಕ್ವೇರ್. ಸೊ ಅದಾದಮೇಲೆ x log x ಅಲ್ಲಿದೆ ನಮಗೆ, x log x ಇಂಟು x ಸ್ಕ್ವೇರ್ ಮಾಡ್ತಾ ಇದ್ದೀವಿ. ಸೊ x log x ಇಂಟು x ಸ್ಕ್ವೇರ್ ಅಂತ x ಕ್ಯೂಬ್, x cube into log x ಬರುತ್ತೆ. x square into x is x cube, again log x. So first function into integral of second function, x cube to x power 4 minus 4 minus integration of differentiation of first function 1 by x, integration of second function, that is x cube divided by x cube by 4 already ಇದೆ. ನಾನು 1 by 4 ಆಚೆ ತೊಗೊತಾ ಇದ್ದೀನಿ. ಅದನ್ನು ಇಂಟಿಗ್ರೇಟ್ ಮಾಡಿದ್ರೆ ಮತ್ತೆ ನಮಗೆ x cube ಇರುತ್ತೆ, ಇಲ್ಲಿ x power 4 by 4 ಬರುತ್ತೆ ಪ್ಲಸ್ ಸಿ. ಸೊ ಅಗೇನ್ ಇಫ್ ಯು ಗೆಟ್ ಎರಡು x power 4 ಎಲ್ಲ ಕಡೆ ಬರ್ತಾ ಇದೆ. If you divide x power 4, you get x power 4 minus x square by 16 into 6, or else you can take LCM for this and simplify this further also. ಅರ್ಥ ಆಯ್ತಾ? It's very very simple ಮಕ್ಕಳೇ. We have to do next question now. Next question now. Find a general solution of the differential equation x plus 3y square to dy by dx equal to y. So ನೀವೇನು ಮಾಡಿ ಫಸ್ಟ್ ಕೆಳಗೆ dy by dx ನ, ಈಗ ನನಗೆ dy by dx ಅಂತ ಹೇಳಿದ್ರೆ ಏನು ಬರುತ್ತೆ? So dy by dx nothing but y divided by x plus 3y square ಬಂತ. ಸೊ ನಮ್ಗೆ ಈ ಥರ ಬರಬಾರ್ದು. ನಾನು ಹೇಳಿದಂತ ಯು ಕಾನ್ ಸ್ಪ್ಲಿಟ್ ದ ಡಿನಾಮಿನೇಟರ್ ಸ್ಪ್ಲಿಟ್ ಮಾಡೋಕ್ಕೆ ಆಗೋದಿಲ್ಲ ನಾವು. ಸೊ ವಿ ನೀಡ್ ಅನ್ ಅದರ್ ಫಾರ್ಮೆಟ್.
ಅದಕ್ಕೋಸ್ಕರ ನಾವು ಡಿ ಎಕ್ಸ್ ಬೈ ಡಿ ವೈ ಕ್ಯಾಲ್ಕುಲೇಟ್ ಮಾಡಿ. ಡಿ ಎಕ್ಸ್ ಬೈ ಡಿ ವೈ ಏನಾಗುತ್ತೆ ಈಗ? ಸೊ ದಿಸ್ ವಿಲ್ ಬಿಕಮ್ ಎಕ್ಸ್ ಪ್ಲಸ್ 3y² ಬೈ ವೈ. ಉಲ್ಟಾ ಮಾಡ್ಕೊಂಡು ಎಕ್ಸ್ ಪ್ಲಸ್ 3y² ಡಿವೈಡೆಡ್ ಬೈ ವೈ, dx by dy. Now it is the format of dx by dy. So what's the format now? Format ಏನು? dx by dy plus p of y, sorry, dx by dy plus p of x. ಇಲ್ಲಿ ಏನು x ಇದೆಯೋ ಅಲ್ಲಿ x ಬರುತ್ತೆ, ಇಲ್ಲಿ dy ಇದ್ರೆ ಇಲ್ಲಿ y ಬರುತ್ತೆ, is equal to q, where p and q are the functions of y only. So ಈಗ ಇದು still it is not in that format. So dx by dy ಆಯ್ತಾ. ಸೊ ಇದು ಎಕ್ಸ್ ಬೈ ವೈ, ಸೊ ಇದೇನಾಗುತ್ತೆ ಎಕ್ಸ್ ಬೈ ವೈ ಪ್ಲಸ್ 3y² ಬೈ ವೈ. ಸೊ ನಮಗೆ 3y ಬರುತ್ತೆ. ಅದಾದಮೇಲೆ ಸೊ ವಿ ಗಾಟ್ ದ ಆನ್ಸರ್ ಅಲ್ವಾ. ಸೊ ಡಿ ಎಕ್ಸ್ ಬೈ ಡಿ ವೈ ಮೈನಸ್ ಎಕ್ಸ್ ಬೈ ವೈ ಇಸ್ ಈಕ್ವಲ್ ಟು 3y. ಸೊ ವಾಟ್ ಈಸ್ ಪಿ ನಾವು? ಪಿ ಏನಾಯಿತು? ಪಿ ಬಂದು ಪಿ ಈಸ್ ನಥಿಂಗ್ ಬಟ್ ಅದರ್ ದ್ಯಾನ್ ಎಕ್ಸ್ ಎವ್ರಿಥಿಂಗ್ ಇಸ್ ಪಿ, that is minus 1 by y. So what is my q becomes? What is p? Other than x, that is minus 1 by y. What is q? ಅಯ್ಯೋ ಇದಕ್ಕೆ q ಏನಾಗುತ್ತೆ? q ಬಂದ್ಬಿಟ್ಟು 3y. So what is the answer now? p ಬಂತು, q ಬಂತು. You have to find the integrated factor if. if about e power integration of p is a function of y now. ಅದರಿಂದ I have to do with respect to dy. ಸೊ ಮೈನಸ್ ಆಚೆ ತಗೊಂಡ ಈಗ ಮೈನಸ್ ಆಚೆ ಬರುತ್ತೆ. ಇಂಟಿಗ್ರೇಷನ್ ಆಫ್ 1 by 1 ಆಗುತ್ತೆ ಲಾಗ್ ವೈ. ಇಂಟಿಗ್ರೇಷನ್ ಆಫ್ 1 by y ಒಂದು ಲಾಗ್ ವೈ ಆಗುತ್ತೆ. ಆ್ಯಂಡ್ dy ಮೈನಸ್ ಲಾಗ್ ವೈ. ಸೊ ಅಗೇನ್ ನೀವು ನೆಗೆಟಿವ್ನ ಹೊರಡೆ ತಗೊಂಡ್ರೆ ಇ ಪವರ್ ಲಾಗ್ y power minus 1 ಆಗುತ್ತೆ. ಸೊ e power log is same y power minus 1. ಸೊ ದಟ್ಸ್ ನಥಿಂಗ್ ಬಟ್ 1 by y. ಅರ್ಥ ಆಯ್ತಾ? 1 by y. ಸೊ ಮೈನಸ್ 1 ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್. ಲಾಗ್ ಎಮ್ ಪವರ್ ಏನಿದ್ರೆ ಪವರ್ ಮುಂದೆ ಬರುತ್ತೆ. ಇಲ್ಲಿ ಮುಂದೆ ನಮಗೆ minus 1 ಇದೆ. ಸೊ ವೆನ್ ಯು ಟೇಕ್ ಇಟ್ ಇನ್ಸೈಡ್ ಇಟ್ ಬಿಕಮ್ಸ್ y power minus 1. ಸೊ e power like e power log e. ಸೊ ದಿಸ್ ವಿಲ್ ಗೋ ಆಫ್ get y power minus 1 and it's 1 by 1. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಅಂಡರ್ಸ್ಟುಡ್ ದಿಸ್ ವಿ ಗಾಟ್ ನಾವು. ಇದು ಬಂತು ನಮಗೆ ಐ ಎಫ್ ಬಂತು. Now it's very simple, Makle. What's the question now? So the solution is given by y into, in this case it's not y because it is dx idiyalva. So your function will be x is equal to something. So it is x into if equal to integration of, you know, basically x into if is equal to integration of first, what is the q in this case now? That is 2 into if with respect to what? Because the p and q are the functions of y only with respect to dy. So previous case ಅಲ್ಲಿ with respect to dx ನೋಡಿ. previous case check ಮಾಡಿದ್ರೆ with respect to dx we do always ನೋಡಿ, with respect to dx ಮಾಡ್ತೀವಿ because p and q are the functions of x. next ಇಲ್ಲಿ p and q functions of y ಇರುತ್ತೆ. so with respect to dy ಮಾಡಬೇಕು ಅಷ್ಟೇ. you can just integrate ಮಕ್ಕಳು. x is equal to if. what is my if? if ಬಂದು 1 by y. okay. q, what is the q now here? 3y. What is if? Oh, 1 by y. Oh, both get cancelled. Oh, that's very easy integration. Sometimes you get integration very easy. x by y is equal to 3. Oh, sorry. Into dy. So, ಎಂತಕ್ಕೆ ಅಂತ ಹೇಳಿದ್ರೆ because y can the 3 ಇದೆ. Integration of 3 is 3y plus c ಬರುತ್ತೆ. So x ಬಂದು ನಿಮಗೆ 3y² into c. That's the solution. ಅರ್ಥ ಆಯ್ತಾ? It's easy ಅಲ್ಲ? So very easy ಮಕ್ಕಳೇ. Let's go for next question now. Next, the general solution of the differential equation is given by, ನೋಡಿ, ಫಸ್ಟ್ ಆಫ್ ಆಲ್ ಹೋಮೋಜಿನಿಯಸ್ ಸಾಧ್ಯನೇ ಇಲ್ಲ ಬಿಕಾಸ್ y ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇಲ್ಲ, ಬರೀ y ಸ್ಕ್ವೇರ್ ಎಕ್ಸ್ ವೈ ಟರ್ಮ್ ಇಲ್ಲ, ಹೋಮೋಜಿನಿಯಸ್ ಅಲ್ಲ. ಅಲ್ಲಿ ವೇರಿಯೇಬಲ್ ಸೆಪರೇಬಲ್ ಆಗೋದಿಲ್ಲ ಬಿಕಾಸ್ ಡಿ ವೈ ಬಂದು ಎಕ್ಸ್ ವೈಗೂ ಬರ್ತದೆ ಎಕ್ಸ್ಗೂ ಬರ್ತದೆ. ವಿ ಕಾಂಟ್, ನೀವು ಮಲ್ಟಿಪ್ಲೈ ಮಾಡಿದ್ರೆ ಯು ಕಾಂಟ್ ಶಿಫ್ಟ್ ಇಟ್. ಮಾಡ್ಬೋದು ನಾವು. ಡಿ ವೈ ನೋಡಿ, ಎಕ್ಸ್ ಡಿ ವೈ ಬರುತ್ತಾ, 2y² dy ಸ್ಕ್ವೇರ್ ಬರುತ್ತಾ, ಮತ್ತೆ y dx ಬರುತ್ತಾ. ಸೊ ಎಕ್ಸಲ್ಲಿ ಡಿ ವೈ ಇದೆ, ಡಿ ವೈಗೆ ಎಕ್ಸ್ 2y ಇದೆ, ಅಗೇನ್ ಡಿ ಎಕ್ಸ್ಗೆ ವೈ ಇದೆ. ಯು ಕಾಂಟ್ ಗ್ರೂಪ್ ದೆಮ್. ನೋಡಿ, ಇವೆರಡು ಗ್ರೂಪ್ ಮಾಡೋಕ್ಕೆ ಹೋದರೆ ಡಿ ವೈ ಡಿ ಎಕ್ಸ್ ಆಗೋದಿಲ್ಲ. ಇವೆರಡು ಗ್ರೂಪ್ ಮಾಡೋಣ ಅಂತ ಹೇಳಿದ್ರೆ ಡಿ ವೈ ಡಿ ಎಕ್ಸ್ ಆಗೋದಿಲ್ಲ. ಸೊ ಯು ಕಾಂಟ್ ಡೂ ಇಟ್ ಮಕ್ಕಳೇ. ಸೊ ಇಟ್ ಇಸ್ ಆಲ್ವೇಸ್ ಬೇಸಿಕಲಿ ಯುವರ್ ಲೀನಿಯರ್ ಮೆಥಡ್. ಸೊ ನೀವು ಈ ಥರ ಟರ್ಮ್ ನೋಡಿದಾಗ ಎಕ್ಸು ವೈ ಸ್ಕ್ವೇರ್
ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಹೋಮೋಜಿನಿಯಸ್ ಇರುತ್ತೆ, ಎಕ್ಸು ವೈ ಸ್ಕ್ವೇರ್ ಇದ್ದರೆ ಈ ಮೆಥಡ್. ಸೊ ವಾಟ್ಸ್ ಆನ್ಸರ್ ಫಾರ್ ದಿಸ್ ನಾವು? ಸೊ ನೀವೇ ಟ್ರೈ ಮಾಡೋಕೆ ಈಗ, ಯು ಟು ಪಾಸ್ ದ ವಿಡಿಯೋ ಟ್ರೈ ಯುವರ್ ಸೆಲ್ಫ್. ಸೊ ಇಟ್ ಇಸ್ ನಾಟ್ ಇನ್ ದ ಫಾರ್ಮೆಟ್. ಸೊ ನಾವು ತರೋಣ ಬಿಡಿ, ಫಾರ್ಮೆಟ್ ಇಲ್ಲ ಅಂತ ಹೇಳಿದ್ರೆ. ಸೊ ವೈ ಡಿ ಎಕ್ಸ್ ಬಂದು ಏನಾಗುತ್ತೆ ಇಲ್ಲಿ, ಈ ಮೈನಸ್ ಟರ್ಮ್ ಈಗ ಶಿಫ್ಟ್ ಮಾಡ್ತೀನಿ. ಸೊ ಅಲ್ಲಿ ಗೆಟ್ ಎಕ್ಸ್ ಇಂಟು 2y ಸ್ಕ್ವೇರ್ ಇಂಟು ಡಿ ವೈ. ನಾವೇನು ಮಾಡೋಕೆ ಈಗ, ಫಾರ್ ಎಕ್ಸಾಂಪಲ್ ಇಫ್ ಐ ಶಿಫ್ಟ್ ದಿಸ್ ಸೈಡ್, ಇದನ್ನು ಈ ಕಡೆ ತೊಗೊಂಬಂದೆ y ಡಿವೈಡ್ ಬೈ ಎಕ್ಸ್ ಪ್ಲಸ್ 2y ಸ್ಕ್ವೇರ್. ಸೊ ಡಿನಾಮಿನೇಟರ್ ನಮಗೆ 2 ಟರ್ಮ್ ಬರುತ್ತೆ. ಸೊ ನಾವು ಸ್ಪ್ಲಿಟ್ ಮಾಡೋಕೆ ಆಗೋದಿಲ್ಲ. ಸೊ ನ್ಯೂಮರೇಟರ್ 2 ಟರ್ಮ್ ಬಂದರೆ ಡಿನಾಮಿನೇಟರ್ ಸಿಂಗಲ್ ಟರ್ಮ್. ನೋಡಿ ಪ್ರೀವಿಯಸ್ ಕ್ವಶನಲ್ಲಿ ನ್ಯೂಮರೇಟರಲ್ಲಿ 2 ಟರ್ಮ್ ಇದೆ, ಡಿನಾಮಿನೇಟರ್ 1 ಇದೆ. ಇದನ್ನು ಸ್ಪ್ಲಿಟ್ ಮಾಡ್ಬೋದು. ಅದ್ರ ಕೆಲವೊಬ್ಬ ಮಕ್ಕಳು ನೋಡಿ ಇದನ್ನು ಸ್ಪ್ಲಿಟ್ ಮಾಡ್ಬಿಡ್ತಾರೆ ಹಂಗೆ. ಇಸ್ ದಟ್ ಈ ಥರ y ಡಿವೈಡ್ ಬೈ, ಐ ಹ್ಯಾವ್ ಸೀನ್ ಸಮ್ ಸ್ಟೂಡೆಂಟ್ಸ್ 2y ಸ್ಕ್ವೇರ್ ಇರುತ್ತಾ ಸರ್, y ಬೈ ಎಕ್ಸ್ ಸರ್, 2/y ಸ್ಕ್ವೇರ್ ದಟ್ ಇಸ್ 2/y. ಯಾರು ಮ್ಯಾಥ್ಸ್ ಹೇಳ್ಕೊಟ್ಟಿದ್ದು? ದಿಸ್ ಬಿಕಮ್ಸ್ 1/2y. ಈ ಥರ ನಾನು ನೋಡಿದ್ದೀನಿ ಮಕ್ಕಳನ್ನ ಬರೆಯೋದನ್ನ, PUC ಮಕ್ಕಳು. ಸೊ ದಿಸ್ ಆಲ್ ಕಾಮನ್ ಸೆನ್ಸ್ ಮಕ್ಕಳು, ಇವೆಲ್ಲ ನಾವು 10th ಆಲ್ರೆಡಿ ಕಲ್ತಿದ್ದೀವಿ. ಸೊ ಲೋವರ್ ಕ್ಲಾಸಲ್ಲಿ. ಓಕೆ, ನೆಕ್ಸ್ಟ್ ಈಗ, ಸೊ ಐ ವಾಂಟ್ ಡಿ ಎಕ್ಸ್ ದಿಸ್ ಸೈಡ್ ಆ್ಯಂಡ್ ಡಿ ವೈ ದಿಸ್ ಸೈಡ್, ಸೊ ದಟ್ ಐ ಗೆಟ್ ಹಿಯರ್ ಎಕ್ಸ್ ಪ್ಲಸ್ 2y ಸ್ಕ್ವೇರ್. ಇಷ್ಟೇ ಕಂಡ್ರೋ, ಆಮೇಲೆ ನೀವೇ ಮಾಡ್ಕೊಂಡು ಹೋಗ್ಬೇಕು. ಐ ಥಿಂಕ್ ದ ಸೇಮ್ ಆಸ್ ಪ್ರೀವಿಯಸ್ ಕ್ವಶನ್. ಓ ಸೇಮ್ ಮಕ್ಕಳು, ಏನು ಡಿಫ್ರೆನ್ಸೇ ಇಲ್ಲ. ಡಿ ಎಕ್ಸ್ ಬೈ ಡಿ ವೈ ಎಕ್ಸ್ ಪ್ಲಸ್ 3y ಸ್ಕ್ವೇರ್ ಬೈ ವೈ ಇದೆ. ಸೊ ನಮಗೆ 3y ಸ್ಕ್ವೇರ್ ಇಂಟು cy ಬರುತ್ತೆ. ಸೊ ಇಲ್ಲಿ ಆಬ್ವಿಯಸ್ಲಿ ಓಕೆ, ಇಲ್ಲಿ ನನಗೆ ಎಕ್ಸ್ ಪ್ಲಸ್ 2y ಸ್ಕ್ವೇರ್ ಬೈ ಎಕ್ಸ್, ಇಲ್ಲಿ ಓ ವೈ ಅಲ್ಲಿ ಹೌ ಎಕ್ಸ್ ಕೇಮ್ ಹಿಯರ್. ಓ ನಾನು ಮಿಸ್ಟೇಕ್ ಮಾಡಿದ್ದೀನಿ, ವೈ. ಓಕೆ, ಸೊ ಎರಡು ಸೇಮ್ ಇದೆ. ಐ ಥಿಂಕ್ ದ ಆನ್ಸರ್ ಬಂದು ನಮಗೆ ಇದು 3y ಸ್ಕ್ವೇರ್ ಪ್ಲಸ್ cy ಅಂದರೆ this should become 2y square plus cy, obviously. ಯಾಕಂದರೆ ಸಿ ಯು ಕ್ಯಾನ್ ಟೇಕ್ ಲೈಕ್ 3 ಆಸ್ ಎ ಕಾನ್ಸ್ಟೆಂಟ್ ಅಲ್ವಾ. ಸೊ ಕಾನ್ಸ್ಟೆಂಟ್ ಎಲ್ಲೂ ಚೇಂಜ್ ಆಗೋದಿಲ್ಲ, 3 ಹಾಗೇ ಇರುತ್ತೆ. ಸೊ 3y ಸ್ಕ್ವೇರ್ ಪ್ಲಸ್ cy ಬರ್ತಾರೆ. ಸೊ ಆಬ್ವಿಯಸ್ಲಿ ಇದರ ಆನ್ಸರ್ ಬಂದು 2y ಸ್ಕ್ವೇರ್ ಪ್ಲಸ್ cy ಬರಬೇಕು ಅಷ್ಟೇ. ವಿಡಿಯೋ ಪಾಸ್ ಮಾಡಿ ನೀವೇ ಟ್ರೈ ಮಾಡಬೇಕು. ನೀವು ಐ ಹೋಪ್ ಯು ಟ್ರೈಡ್ ಅಂದ್ಕೊಂಡು ಅಗೇನ್ ಐ ಥಿಂಕ್ ವಿ ಕ್ಯಾನ್ ಡೂ ಫಾಸ್ಟ್ ಮಾಡ್ಬೋದು ನಾವು. ಮಾಡೋ ಸ್ನೇಹಿತರಿಲ್ಲ, ಸೊ ಐ ಡೂ ಇಟ್ ಫಾಸ್ಟ್. ಓಕೆ, ಸೊ ವಾಟ್ ಈಸ್ ಪಿ ಮಕ್ಕಳೇ? ಸೊ ಡಿ ಎಕ್ಸ್ ಬೈ, ಸೊ ಡಿ ವೈ minus x by y equal to 2y square by is 2y. My p is minus 1 by y and q is 2y. So what is my if? And direct e power integration of minus 1 by y into dy irutte. So nange answer 1 by y barutte. Same as previous one. That is 1 by y. Adadme nantara what is my q? Q is 2y. Same thing again. So now matte nodಬೇಕು what we should do? Y into, so sorry, it's x alva, x into, solution is x into integrating factor, that is 1 by y. Aita integration of 2y into y, that is basically 2 into dy, 2 into dy. So 2y barutte plus c, very simple it is, x by y 2y square plus c. That's it. ನೀವು ಸ್ಟೆಪ್ಸ್ ಇನ್ನು ಡೀಟೇಲ್ ಆಗಿ ಬರೀಬೇಕಾಗುತ್ತೆ. ನಾನು ಈ ಥರ ಡೀಟೇಲ್ ಆಗಿ ಬರೀಬೇಕು, ಫಾರ್ಮುಲಾ ಬರೀಬೇಕು, ಎಲ್ಲ ಬರೀಬೇಕು. ಸಿನ್ಸ್ ಐ ರಿಟರ್ನ್ ಹಿಯರ್ ನಾನು ಇಲ್ಲಿ ಬರೋದಿಲ್ಲ ಸ್ಟೆಪ್ಸ್. ಅರ್ಥ ಆಯ್ತು? ಇಟ್ಸ್ ವೆರಿ ಸಿಂಪಲ್ ಕ್ವಶನ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಮಕ್ಕಳೇ. ಸೊ ವಿಡಿಯೋ ಪಾಸ್ ಮಾಡಿ ನೀವೇ ವೆರಿ ಈಸಿ. ದಿಸ್ ಮೆಥಡ್ ಇಸ್ ವೆರಿ ಈಸಿ. ಇಲ್ಲಿ ನಾವೇ ಅಷ್ಟೊಂದು ತಲೆ ಉಪಯೋಗಿಸಬೇಕಾಗಿಲ್ಲ. ಈಸಿ, ಕ್ಯಾಲ್ಕುಲಸ್ ಇಸ್ ಈಸಿ ಮಕ್ಕಳೇ. ಓಕೆ, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಸೆಕೆಂಡ್ ಎಕ್ಸ್ ಇಕ್ವಲ್ ಟ್ಯಾನ್ ಎಕ್ಸ್. ಪಿ ಏನಾಗುತ್ತೆ ಇಲ್ಲಿ? ಪಿ ಈಸ್ ನಥಿಂಗ್ ಬಟ್ ಸೆಕೆಂಡ್ ಎಕ್ಸ್. ಪಿ ಬಂತು, ಯು ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ ಅಷ್ಟೇ. ಆ್ಯಂಡ್ ಮೋರ್ ಎವರ್ ಸೆಕೆಂಡ್ ಟ್ಯಾನ್ ಬಂದರೆ ಆಬ್ವಿಯಸ್ಲಿ ಸೆಕೆಂಡ್ ಬಂದರೆ ಟ್ಯಾನ್ ಜೊತೆಲಿ ಬಂದೇ ಬರುತ್ತೆ. ಸೆಕೆಂಡ್ ಟ್ಯಾನ್ ಒಂಥರ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇದ್ದಂಗೆ, ಸೀಕೆಂಡ್ ಟು ಟ್ಯಾನ್ ಜೊತೆಲಿ ಬರುತ್ತೆ. ಅವತ್ತು ಟ್ಯಾನ್ ಎಕ್ಸ್ ನೋಡಿ, ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಎಕ್ಸಾ, ಡಿಫ್ರೆನ್ಷಿಯೇಷನ್ ಟ್ಯಾನ್ ಎಕ್ಸ್ ಬಂದು ಸೆಕೆಂಡ್ ಸ್ಕ್ವೇರ್ ಎಕ್ಸಾ, ಆ್ಯಂಡ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಎಕ್ಸಾ, ಆ್ಯಂಡ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಎಕ್ಸು. ಅದಾದಮೇಲೆ ನಂತರ ವಿ ಹ್ಯಾವ್ ಸಮ್ ಮೋರ್ ಥಿಂಗ್ಸ್ ಲೈಕ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಬಂದು ನಿಮಗೆ ಲಾಗ್ ಸೀಕೆಂಟ್ ಎಕ್ಸ್ ಏನೋ ಬರುತ್ತೆ ನಿಮಗೆ. ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಬಂದು ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಸೊ ಈ ಥರ ಎಲ್ಲೇ ಸೀಕೆಂಟ್ ಎಕ್ಸ್ ಬಂದು ಟ್ಯಾನ್ ಎಕ್ಸ್ ಜೊತೆ ಬರುತ್ತೆ ನಿಮಗೆ. ಕೆಲವೊಂದು ಸತಿ ಐ ರಿಮೆಂಬರ್ ಒಂದು ಕ್ವಶನ್ ನಾವು, ಸೊ ಕಾಂಪಿಟೇಟಿವ್ ಎಕ್ಸಾಮ್ ಇದು ತುಂಬ ಕೇಳಿದ್ದಾರೆ. ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಕೊಟ್ಬಿಟ್ಟು ನಿಮಗೆ, ಸೊ ಸಮ್ ದೇ ಗಿವ್ ಇಟ್ ಎಮ್. ಸೊ ವಾಟ್ ಈಸ್ ಸೀಕೆಂಟ್ ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್? ಸೊ ಸಿ ಇ ಟಿಯಲ್ಲಿ ಇದು ತುಂಬ ಸಿ ಇ ಟಿಯಲ್ಲಿ ಫೇಮಸ್ ಕ್ವಶನ್ನು. ನಿಮಗೆ ಎ ಪ್ಲಸ್ ಬಿ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ಗೆ ಎಮ್ ಅಂತ ಕೊಟ್ಟಿದ್ರೆ, ಸೀಕೆಂಟ್ ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್ ಬಂದು 1 by m ಇರುತ್ತೆ. ಅದು ಹೇಗೆ? ಸೊ 1 ಪ್ಲಸ್ ಟ್ಯಾನ್ ಎಕ್ಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಅಲ್ಲ. So it is like a plus b into a minus b. If you do a plus b into a minus b, you'll get a square minus b square. No, 1 plus yeah. So it's like this. 1 plus tan square.
ನಾನು ಐ ಥಿಂಕ್ ಸೊ KCET ಅಲ್ಲಿ ವೆನ್ ಐ ವಾಸ್ ಟೀಚಿಂಗ್ ದ ಟ್ರಿಗ್ನೋಮೆಟ್ರಿ ಅಂಡ್ ಆಲ್, ಸೊ ವೆನ್ ವಿ ಗಿವ್ ದಿಸ್ ಒನ್ ರೈಟ್ 1 + tan square x is secant, and ಸುಮ್ಮನೆ ಹೇಳ್ತಾ ಇದ್ದೀನಿ. ಸೊ ಇಫ್ ಬ್ರಿಂಗ್ ದಿಸ್ ಸೈಡ್, ಬೇಸಿಕಲಿ secant square x minus tan square x is equal to 1. So ಇದು a plus b into a minus b ಆಗುತ್ತೆ. So if they give a plus b, you can find a minus b. Very very nice shortcut that we use it. ಶಾರ್ಟ್ಕಟ್ ಅಂತಲ್ಲ, ಇಟ್ ಜಸ್ಟ್ ಎ ಫಾರ್ಮುಲಾ. ಈಗ ನಾನು ಏನು ಹೇಳ್ತೀನಿ ಅಂದರೆ ಸೀಕೆಂಟ್ ಎಲ್ಲಿ ಬರುತ್ತೆ, ಟ್ಯಾನ್ ಜೊತೆಲಿ ಬರುತ್ತೆ. ಸೀಕೆಂಟ್ ಒಂಟಿಯಾಗಿ ಬರೋದಿಲ್ಲ, ಸೀಕೆಂಟ್ ಜೊತೆ ಟ್ಯಾನ್ ಬಂದೇ ಬರುತ್ತೆ. ಬೇರೆ ಕ್ವಶನ್ ಯಾವ್ದಾರು ನೋಡಿ, ಇಲ್ಲಿ ಇಲ್ಲಿ ಕಾಸ್ ಬಂದಿದೆ, ಬಟ್ ಕಾಸ್ ರೆಸಿಪ್ರೋಕಲ್ ಸೀಕೆಂಟ್ ಅಲ್ವಾ, ಸೊ ಸೀಕೆಂಟ್ ಜೊತೆ ಟ್ಯಾನ್ ಬಂದಿದೆ. ನೆಕ್ಸ್ಟು ಇಲ್ಲಿ ಕಾಟ್ ಬಂದಿದೆ, ಕಾಟ್ ಜೊತೆ ಕೊಸೀಕೆಂಟ್ ಬರುತ್ತೆ. ಸೊ ಸೀಕೆಂಟು ಟ್ಯಾನು, ಕಾಸು ಕಾಟು ಕೊಸಿಕೆಂಟು, ಇವೆಲ್ಲ ಒಂಥರ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇದ್ದಂಗೆ, ಜೊತೆ ಐ ಮೀನ್ ಆರ್ ಯು ಕ್ಯಾನ್ ಟೇಕ್ ವಾಟ್ ಎವರ್ ಯು ವಾಂಟ್, ಓಕೆ ಆಯಿತಾ. ಸೊ ಜೊತೆಲೇ ಬರ್ತವೆ, ಯಾವತ್ತೂ ಸಪ್ರೇಟ್ ಆಗೋದಿಲ್ಲ. ಸೊ ಅದರ ಮಧ್ಯೆ ಪ್ರೀತಿ ಪ್ರೇಮ ಮರೆಯಲಾಗದ ಏನು ಏನು ಮಾಡ್ತಾರೆ, ಅದನ್ನ ಕಟ್ ಮಾಡಲಾಗದ, ಬಿಡಿಸಲಾಗದ ಪ್ರೀತಿ ಇರುತ್ತೆ ಸೀಕೆಂಡು ಮತ್ತು ಟ್ಯಾನ್ ಜೊತೆ. ಬಿಕಾಸ್ ಯಾವಾಗ ನೋಡಿ ಜೊತೆಲೇ ಬರ್ತದೆ. ನೀವು ಎಷ್ಟೊಂದು ಕ್ವಶನ್ಸ್ ನೋಡಿ ಸೀಕೆಂಡ್ ಟ್ಯಾನ್ ಜೊತೆಲೇ ಇರುತ್ತೆ, ಆಯಿತಾ. ನೆಕ್ಸ್ಟ್ ವಾಟ್ ಈಸ್ ದ ಕ್ವಶನ್ ನಾವು ಮಕ್ಕಳು, dy/dx + y = secant x. ಸೊ ಪಿ ಬಂದು ನಾನು ಡೈರೆಕ್ಟಾಗಿ ಬರೀತಾ ಇದ್ದೀನಿ, ಪಿ ಬಂದು secant x, p is secant x and q is what, tan x. ಸೊ ಏನಾಗುತ್ತೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ e ಪವರ್ ನೋಡಿ, if ಬಂದು e ಪವರ್ ಇಂಟಿಗ್ರೇಷನ್ ಆಫ್ p dx is dy/dx ಅಲ್ವಾ, p that is secant x into dx. What is integration of secant x? Log secant x plus tan x. Secant x plus tan x plus c, ಆಯ್ತಾ. ಸೊ ಪ್ಲಸ್ ಸಿ ಅಂತಕ್ಕೆ. ನೆಕ್ಸ್ಟ್ ಇಸ್ e ಪವರ್, ದಿಸ್ ಇಸ್ e ಪವರ್, ನೆಕ್ಸ್ಟ್ ಬೇಸಿಕ್ e ಪವರ್ log x log ಆಫ್, ಬಿಕಾಸ್ ಸಿ ಇರೋದನ್ನ ಲಾಸ್ಟ್ ಬೈತೀವಿ, ದಿಸ್ ಇಸ್ ಮಿಡಲ್ ಸ್ಟೆಪ್, ಇನ್ ಬಿಟ್ವೀನ್ ಸ್ಟೆಪ್, ಲಾಸ್ಟ್ ಸ್ಟೆಪ್ಪಲ್ಲಿ ಅಲ್ಟಿಮೇಟ್ಲಿ ಗೊಂಡು ರೈಟ್ ಸಿ ಅಂತ ಪ್ಲಸ್ ಸಿ. ಸೊ e ಪವರ್ ಲಾಗ್ ಇದ್ರೇನು ಮತ್ತೆ ಸೇಮ್ ಅಲ್ವಾ, ಈ ಇರೋದ್ರಿಂದ ಯು ವಿಲ್ ಗೆಟ್ ದಿಸ್ as secant x ಪ್ಲಸ್ ನಮಗೆ tan x ಬರುತ್ತೆ. ದಿಸ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ನಂತರ ಫಾರ್ಮುಲಾ ಏನಾಗುತ್ತೆ, ಸೊ ಕ್ವಶನ್ ಬಂದುಬಿಟ್ಟು ಎಕ್ಸ್ ಇಂಟು ಇಲ್ಲಿ ವೈ ಅಲ್ವಾ, ಸೊ ವೈ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ವಾಟ್ ಇಸ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಯರ್, ದಟ್ ಈಸ್ secant x ಪ್ಲಸ್ tan x. ಅದಾದಮೇಲೆ ನೆಕ್ಸ್ಟು ಇಂಟಿಗ್ರೇಷನ್ ಆಫ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ದ ಪಿ, ದಿಸ್ ಇಸ್ ಪಿ, ದಿಸ್ ಇಸ್ q, this is p. Yeah. So tan x into secant x plus tan x, secant x plus tan x into dx ಬರುತ್ತೆ. ಈಗ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿ. ಈಗ ವಾಟ್ ಈಸ್ tan x, secant x and tan x, get integration of secant x tan x plus tan square x into dx. What is integration of secant x tan x? That's very simple, that is secant x only, because differentiation of secant x is secant x into tan x. ಇಂಟಿಗ್ರೇಷನ್ ಆಫ್ secant x tan x ಬಂದು secant x ಆಗುತ್ತೆ, secant x. ಅದಾದಮೇಲೆ ಸೊ tan square x ನ ಡಿಫ್ರೆಂಟ್ ಇಂಟಿಗ್ರೇಟ್ ಮಾಡ್ಬೋದಾ, ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಯು ಕನ್ವರ್ಟ್ ಇಂಟು ಫಾರ್ಮೆಟ್ಸ್ ಇನ್ ವಿಚ್ ಯು ಕ್ಯಾನ್ ಡೂ ದ ಇಂಟಿಗ್ರೇಷನ್. 1 + tan square is secant square, 1 + tan square secant square, 1 + tan square secant square. ಸೊ tan square ಏನಾಗುತ್ತೆ, secant square x minus 1. ಸೊ ಇದರ ಇಂಟಿಗ್ರೇಷನ್ ಆಲ್ರೆಡಿ ಆಗಿದೆ, ಇದರ ಮತ್ತೆ ಪೆಂಡಿಂಗ್ ಇದೆ. ಸೊ ವಿಲ್ ಡೂ ದಿಸ್ ಒನ್. ಸೊ secant x ಪ್ಲಸ್ secant square x integration ಬಂದು tan x, differentiation of tan x secant square, integration of secant square is tan x minus 1, that is integration of 1 is x. Let's see, this is the answer. So y into secant x plus tan x must be equal to this is the answer. ಅರ್ಥ ಆಯ್ತಾ? ಇಟ್ಸ್ ವೆರಿ ಸಿಂಪಲ್ ಮಕ್ಕಳು, ಆ ಥರ ಡಿಫಿಕಲ್ಟ್. ನಿಮಗೆ ಮೇಜರ್ ಇಂಟಿಗ್ರೇಷನ್ ಗೊತ್ತಿರಬೇಕು ಅಷ್ಟೇ, ಇನ್ನೇನಿಲ್ಲ. ಇಂಟಿಗ್ರೇಷನ್ ಕೊಟ್ಟಿದ್ರೆ ಸಾಕು, ಇಟ್ಸ್ ವೆರಿ ವೆರಿ ಸಿಂಪಲ್. ಇಲ್ಲಿ ಸೊ tan xಗೆ ಪಾಪ tan x ಜೊತೆ secant square x ಬೇಕು, ಇಲ್ಲ. ಬಿಕಾಸ್ tan x ಗರ್ಲ್ ಫ್ರೆಂಡ್ ಬಂದು secant square, secant. ಏನು ಮಾಡೋಕ್ಕೆ ನಾವೀಗ ಡಿವೈಡ್ ಮಾಡಬೇಕು, ವಿ ಹ್ಯಾವ್ ಟು ಗಿವ್ ದ tan x ಅದು ಗರ್ಲ್ ಫ್ರೆಂಡ್ ಕೊಟ್ಬಿಡಕ್ಕೆ ನಾವೀಗ. ಸೊ ಅದಕ್ಕೋಸ್ಕರ ನಾನು ಡಿವೈಡ್ ಮಾಡ್ತೀನಿ ಎಲ್ಲ, ಅದನ್ನು cos square x ಡಿವೈಡ್ ಮಾಡ್ತೀನಿ, ಇಲ್ಲಿ ಕಾಸ್ ಡಿವೈಡ್ ಮಾಡ್ತೀನಿ, ಇಲ್ಲಿ ಕಾಸ್ ಡಿವೈಡ್ ಮಾಡ್ತೀನಿ. ಸೊ tan x ಪಕ್ಕದಲ್ಲೇ cos square ಬರ್ತೀರ, tan x ಇಸ್ ಮೋರ್ ಹ್ಯಾಪಿ ನಾವು. ಸೊ secant cos square x ಬಂದು dy/dx. ಸೊ ಇಟ್ ವಿಲ್ ಬಿ dy/dx ಅಲ್ವಾ. dy/dx ಪ್ಲಸ್ ನೋಡಿ y by secant square x, that is y by 1 cos square ಅಲ್ಲ, y. ಸೊ y ಇರುತ್ತೆ, ಇಲ್ಲಿ tan x by that is secant square x into tan x. ಅಷ್ಟೇ ಮಕ್ಕಳು, ನೀವೇ ಮಾಡ್ಬೋದು. This is the p, this is the q is only function of x, p is also function of x. We just have to get the answer ಅಷ್ಟೇ, ಮುಗೀತು, that's it.
ಇ ಪವರ್ ಇಂಟಿಗ್ರೇಷನ್ ನಾನು ಐ ಆಮ್ ಥಿಂಕ್ ಅಬೌಟ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಅಂದರೆ ಇ ಪವರ್ ಟ್ಯಾನ್ ಎಕ್ಸ್ ಬರುತ್ತೆ. ಓಕೆ, ಸೊ ವಾಟ್ಸ್ ಆನ್ಸರ್ ಆಫ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್? ಐ ಎಫ್ ಏನಾಗುತ್ತೆ? ಐ ಎಫ್ ಬಂದು ಇ ಪವರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್, ದಟ್ ಈಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್. ನೀವು ಎಕ್ಸಾಮಲ್ಲಿ ಬರೀಬೇಕಾದ್ರೆ ಬೋರ್ಡ್ ಎಕ್ಸಾಮಲ್ಲಿ ಫಾರ್ಮುಲಾ ಬರದೇ ಬರೀಬೇಕು. ಕ್ವಶನ್ ಫಸ್ಟು ಜನರಲ್ ಫಾರ್ಮುಲಾ ಬರೀಬೇಕು. ಇದು ಯಾವ ಜನರಲ್ ಫಾರ್ಮುಲಾ? ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಇಸ್ ಈಕ್ವಲ್ ಟು ಕ್ಯೂ ಅಂತ. ಅದಾದಮೇಲೆ ಪಿ ಅಂದ್ರೆ ಏನು, ಕ್ಯೂ ಅಂತೇನು ಸಪ್ರೇಟಾಗಿ ಬರೀಬೇಕು. ನಾನು ಬರ್ದಂಗೆ ಇಲ್ಲಿ ಪಿ ಇಲ್ಲಿ ಕ್ಯೂ ನಾನು ಬರಿತಾ ಇದ್ದೀನಿ, ಇಲ್ಲಿ ಆರ್ಡಿಂಗ್ ಸ್ಟೆಪ್ಸ್ ತೋರಿಸಿದ್ದೀನಿ. ಯು ಶುಡ್ ರೈಟ್ ಪ್ರಾಪರ್ಲಿ ಪಿ ಆ್ಯಂಡ್ ಕ್ಯೂ. ಅದಾದಮೇಲೆ ನಂತರ ಐ ಎಫ್ ಬಂದು ಇ ಪವರ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರೀಬೇಕು ನಾವೀಗ. ಸೊ ನೆಕ್ಸ್ಟ್ ಅದಕ್ಕೂ ಫಾರ್ಮುಲಾ ಬರೀಬೇಕು ಫಸ್ಟು. ಅದಾದ್ಮೇಲೆ ಮತ್ತೆ ಈ ಐ ಎಫ್ ಇಸ್ ಈಕ್ವಲ್ ಟು ಇ ಪವರ್ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಅಂತ ಫಾರ್ಮುಲಾ ಬರೆದು ಅದಾದ್ಮೇಲೆ ಮತ್ತೆ ಬರೀಬೇಕು ನೀವು. ಅರ್ಥ ಆಯ್ತಾ? ನೆಕ್ಸ್ಟು ಏನಾದ್ರು ಇಂಟಿಗ್ರೇಷನ್ ಇ ಪವರ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಬಂದು ಟ್ಯಾನ್ ಎಕ್ಸ್ ಅಲ್ವಾ, ಇ ಪವರ್ ಟ್ಯಾನ್ ಎಕ್ಸ್. ಆನ್ಸರ್ ಬಂದು ನಿಮಗೆ ಇ ಪವರ್ ಟ್ಯಾನ್ ಎಕ್ಸೇ ಬರೋದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಸೊ ವಾಟ್ ಈಸ್ ಮೈ ಸೊಲ್ಯೂಷನ್ ವಿಲ್ ಬಿ? ಇಟ್ಸ್ ವೆರಿ ಸಿಂಪಲ್ ಕ್ವಶನ್ ಮಕ್ಕಳೇ. ಸೊ ದ ಸೊಲ್ಯೂಷನ್ ಇಸ್ ಗಿವನ್ ಬೈ y into integrating factor e power tan x is equal to integration of, so integrating factor again ಇಲ್ಲಿ ಮತ್ತೆ ಫಾರ್ಮುಲಾ ಬರೆದು ಬರಿಬೇಕು. y into if equal to integration of that whatever q into if with respect to dx would integrate now into what is the this side we have now tan x, that is secant square x into tan x to dx. ಇದನ್ನ ಇಂಟಿಗ್ರೇಷನ್ ನೀವೇ ಮಾಡಬೇಕೀಗ by using what? Method of substitution. So you take tan x as something, so that if you take its differentiation is there already. So you take tan x as t, so that its differentiation is already there. You should take something as t, you should take something as t, so that when you differentiate it, that term should be there somewhere in the there. And already tumba deeper helkottini method of substitution. That's very very important lecture, method of substitution. ಸೊ ಅದರಲ್ಲಿ ಐ ಥಿಂಕ್ ಆಲ್ಮೋಸ್ಟ್ ನಿಯರ್ಲಿ 25 ಕ್ವಶನ್ಸ್ ಹೇಳ್ಕೊಟ್ಟಿದ್ದಾರೆ ನಿಮಗೆ. ಇಂತಕ್ಕೆ ಹೇಳಿ ಬಿಕಾಸ್ ಐ ವಾಂಟ್ ಟು ಬಿಕಮ್ ಥರೋ ಇನ್ ದಿಸ್, ದಟ್ಸ್ ವೈ, ಬಿಕಾಸ್ ಎವ್ರಿ ವೇ ಇಟ್ಸ್ ಕಮ್ ಸಬ್ಸ್ಟಿಟ್ಯೂಷನ್ ಮೆಥಡ್. ನೆಕ್ಸ್ಟ್ ಇಲ್ಲೇನು ತೊಗೊಬೇಕಿ ನಾವೀಗ ಇಂಟಿಗ್ರೇಟ್ ಮಾಡೋಕ್ಕಂತ ಹೇಳಿದ್ರೆ, ಲೆಟ್ಸ್ ಟೇಕ್ ಟ್ಯಾನ್ ಎಕ್ಸ್ ಆಸ್ ವಾಟ್? ಟಿ. ಇಫ್ ಟ್ಯಾನ್ ಎಕ್ಸ್ ಇಸ್ ಟಿ, ಇದು ಈ ವಾಟ್ ಈಸ್ ಯುವರ್ ದಟ್ ಇಂಪ್ಲೈಸ್ ಟ್ಯಾನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಬಂದು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಸೊ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇದೆ, ಡಿ ಎಕ್ಸ್ ಇದೆ. So this will become dt, tan x will become t and e power t. So ನಿಮಗೆ ಏನು ಬರುತ್ತೆ ಈಗ? y into e power tan x, that must be equal to integration of e power t secant square x dx ಬಂದು dt ಆಯಿತು, t into dt. ಇದು ಸಿಂಪಲ್ ಮಕ್ಕಳೇ. ಮತ್ತು ಯಾವ ಪ್ರಾಡಕ್ಟ್ ಚೈನ್ ರೂಲ್, ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಇ ಅನ್ನೋದು ಲಾಸ್ಟಲ್ಲಿ ಬರುತ್ತೆ, ಐ ಲೇಟ್ ಇ ಲಾಸ್ಟಲ್ಲಿ ಬರುತ್ತೆ. ಇದು ಲಾಸ್ಟ್ ಫಂಕ್ಷನ್, ಇದು ಫಸ್ಟ್ ಆಲ್ಜಿಬ್ರಾಯಿಕ್. ಸೊ ಆನ್ಸರ್ ಏನು? ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್. ಇಲ್ಲೇನು ಫಾರ್ಮ್ ಬರೆಯೋಬೇಕಾಗಿಲ್ಲ. ಓಕೆ, ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರಲ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್, ದಟ್ ಈಸ್ 1, ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್, ದಟ್ ಈಸ್ ಇ ಪವರ್ ಟಿ ಓನ್ಲಿ. ಈಗ ನೀವು ಏನೇ ಮಾಡೋದು ಹಂಗೇ ಇರುತ್ತೆ. ಸೊ ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಎಮ್ಮೆನಿಗೆ ಸಾಟಿ ಇಲ್ಲ. ಇ ಅನ್ನೋದು ಏನು ಚೇಂಜ್ ಆಗೋದಿಲ್ಲ. ಎಷ್ಟು ನೀವೇನೇ, ದಟ್ ವೆರಿ ಬ್ಯೂಟಿಫುಲ್ ಆಯಿತಾ? ಸೊ ಈಸ್ ವೆರಿ ನೈಸ್. ನನಗೊಂದು ಮೀಮ್ ನೆನಪು ಬರ್ತಾಯಿತ್ತು. ನಾನು ಯೂಶಲಿ ನಾನು ತುಂಬ ಮ್ಯಾಥ್ಸು ಫಿಸಿಕ್ಸು ಮೀಮ್ಸ್ನ ನೋಡ್ತೀವಿ ಆ್ಯಕ್ಚುಲಿ ನಾನು, ಬಿಕಾಸ್ ಸೊ ಇಲ್ಲಿ ಇಮ್ಯಾಜಿನ್ ದಟ್ ದಿಸ್ ಎ ಗೈ, ಇಟ್ ಇಸ್ ಶೋನ್ ದಿಸ್ ಗೈ ಈಸ್ ಇ ಪವರ್ 2x. ನಾವು ಯು ವಾಂಟ್ ಟು ಕಿಲ್ ದಮ್. ಡಿಫ್ರೆನ್ಸಿಯೇಷನ್ ಅಂದರೆ ಕಟ್ ಮಾಡೋದಲ್ವಾ? ಡಿಫ್ರೆನ್ಸಿಯೇಷನ್ ಅಂದರೆ ಏನು? ಬೇಸಿಕಲಿ ಯು ವಾಂಟ್ ಟು ಬ್ರೇಕ್ ಇಟ್, ಆಯಿತಾ? ಸೊ ನಾವೀಗ ಇ ಪವರ್ 2x ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ನನಗೆ? ಬೇಸಿಕಲಿ you will get e power 2x differentiate ಮಾಡಿದಾಗ you will get e power 2x into 2 ಬರುತ್ತೆ ಅಲ್ವಾ? ಸೊ ಬೇಸಿಕಲಿ 1 e power 2x became 2 e power 2x now. e power 2x into 2 ಅಲ್ವಾ? that means 2 guys. So if you try to kill e power 2x, if you try to kill e power 2x, and that will become double. that double again become 4 times. So different e power 2x, that's why e power 2x ಅಂತ ನೀವು ಆಟ ಆಡಬಾರ್ದು. ಬಿಕಾಸ್ ಆ್ಯಂಡ್ ಇಟ್ಸ್ ವೆರಿ ನೈಸ್ ಅಲ್ವಾ? ಇ ಪವರ್ 2x ಎಲ್ಲರೂ ಕ್ವಶನ್ ಇದ್ದರೆ ವಿಲ್ ಫೀಲ್ ವೆರಿ ಹ್ಯಾಪಿ. ಥ್ಯಾಂಕ್ ಗಾಡ್ ಇ ಪವರ್ ಎಕ್ಸ್ ಇದೆ, ಇಂಟಿಗ್ರೇಷನು ಆನ್ಸರ್ ಅದೇ, ಡಿಫ್ರೆನ್ಸಿಯೇಷನು ಅದೇ. ಅಫ್ಕೋರ್ಸ್ ಅದ್ರ ಜೊತೆ ನೀವು ಚೇಂಜ್ ಯೂಸ್ ಮಾಡಬೇಕು. ಡಿಫ್ರೆನ್ಸಿಯೇಷನ್ಗೆ, ಇಂಟಿಗ್ರೇಷನ್ಗೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಬೇಕು. ಅದ್ರ ಜೊತೆ ಒಂದು ವೇಳೆ 2x ಇದೆಯಲ್ವಾ, ಬೇರೆ ಇ ಪವರ್ sin x ಏನಾಯಿತು ಅಂದರೆ ಯು ಯೂಸ್ ದಟ್, ಲೈಕ್ ಹೌ ವಿ ಯೂಸ್ ಇಟ್ ಇಯರ್ ನಾವು. ಅರ್ಥ ಆಯ್ತಾ? ಎನಿವೇರ್, ಸೊ ವಿ ಗಾಟ್ ದಿಸ್.
ಆನ್ಸರ್ ಬಂದು ಟಿ ಇಂಟು ಇ ಪವರ್ ಟಿ ಮೈನಸ್ ಇ ಪವರ್ ಟಿ ಪ್ಲಸ್ ಸಿ ಇರುತ್ತೆ. ಸೊ ಈ ವೈ ಇಂಟು ಇ ಪವರ್ ಟ್ಯಾನ್ ಎಕ್ಸ್. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಕಳೇ. ಐ ಥಿಂಕ್ ಯು ಕ್ಯಾನ್ ಸಿ ವೈ ಇಂಟು ಇ ಪವರ್ ಟ್ಯಾನ್ ಎಕ್ಸ್. ಇ ಪವರ್ ಟಿ ಕಾಮನ್ ತೊಗೊಳ್ತೀನಿ. ಸೊ ಇ ಪವರ್ ಟ್ಯಾನ್ ಎಕ್ಸ್ ನಾನು ಕಾಮನ್ ತೊಗೊಂಡ್ರೆ ನನಗೆ ಟ್ಯಾನ್ ಎಕ್ಸ್ ಮೈನಸ್ 1 ಪ್ಲಸ್ ಸಿ ಅಂತ ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ? ದಟ್ಸ್ ವೆರಿ ಸಿಂಪಲ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಅದಾದಮೇಲೆ ನಂತರ ಅಗೇನ್ ಕಮಾನ್ ಯು ಶುಡ್ ಸಾಲ್ವ್ ಬೈ ಯುವರ್ ಸೆಲ್ಫ್ ಮಕ್ಕಳೇ. ಸೊ ಡಿ ವೈ ಬೈ ಡಿ ಎಕ್ಸ್ ಇದೆ. ಸೊ dy by dx is equal to 1. So now let us take now dy by, what is dy by dx becomes now? So dy by dx is equal to 1 divided by x plus y. So we don't want is 1 divided by, ಕೆಳಗಡೆ ನಮಗೆ ಟರ್ಮ್ಸ್ ಇರಬಾರ್ದು, ಮೇಲೆ ಇರಬೇಕು. ಸೊ dy by dx be equal to, ಸಾರಿ ಉಲ್ಟಾ ಮಾಡಿದ್ರೆ dx, dy by dx ಅಲ್ವಾ, dy by dx 1 divided by x plus y. So what is now dx by dy becomes, that becomes just x plus y. dx by dy becomes just x plus y. So obviously you just shift the x this side. So dx by dy minus x is equal to y. That means, so here nothing is there. See, y term illa. That means y term illa antele. That means it's like y power 0. No, it's a constant. Y power 0 is what? 1. And it's like y power 0. So what is the p in this case? Other than x, what else is it? That is p. So minus is minus 1. What is my q? That is y. What is my q will be? My q will basically be y. Are that clear again? We got the value of p. We got the value of q. Now next thing basically we will start into p is minus 1, q is equal to y bantu. Someone get the answer. Nivega video pause ಮಾಡಿ you to get the answer. What is if now? The if will become now if equal to e power integration of p dx, that is minus 1. So we are doing dx by dy, so obviously it is dy. So now answer barutte minus y anta alva, e power minus. Nanತರ what we should do now? We got if value, we got qf. So what solution now? The solution is given by x into, this is x format alva, x into if, that is e power minus y, okay, into if, and again integration of, what you should do now basically, again you do, so integration of what is my q is y into e power minus y to dy, correct alva? Y shift ಮಾಡಿದ್ರೆ, so minus and x y ಬರುತ್ತೆ. So yeah, minus 1 y. So now we integrate this one now, x into, so e power minus y will become, so what now you first basically if you want to integrate it by parts, I late is last function is the first function. So first function into integral of second function, e power minus y the differentiation ಬಂದು minus 1 divided by minus 1. ಅವರೇ ಹೇಳ್ಕೊಡಿ ನಿಮ್ಗೆ ಯಾಕೆ ಮಾಡೋಕ್ಕಿದ್ದಾರೆ ಅಂತ ಪ್ರೀವಿಯಸ್ ಎಷ್ಟೊಂದು ಲೆಕ್ಚರ್ಸ್ ಅಲ್ಲಿ. ಆಕ್ಚುಲಿ ಟಿ ಅಂತ ತಗೋಬೇಕು, ಬಟ್ ಡೋಂಟ್ ವರಿ, ಇದು ಡಿಫ್ರೆನ್ಶಿಯೇಟ್ ಮಾಡಿ. In case of differentiation, you're going to multiply. In case of integration, you're going to divide it. When you have such numbers like 2x, 3x, minus 12 like that. First function into integral second function minus integral of differentiation of first function. Differentiation of first function ಏನಾಗುತ್ತೆ ಬೇಸಿಕಲಿ ನನಗೆ 1 ಬರುತ್ತೆ. ಇಂಟಿಗ್ರಲ್ ಸೆಕೆಂಡ್ ಫಂಕ್ಷನ್ e ಪವರ್ ಮೈನಸ್ y ಡಿವೈಡ್ ಬೈ ಮತ್ತೆ ಮೈನಸ್ y ಬರುತ್ತೆ, ನನಗೆ minus 1 ಬರುತ್ತೆ. ಸೊ that into again whole thing dy. Next minus ಜಾಸ್ತಿ ಅದಕ್ಕೆ ಮೈನಸ್ ಇಲ್ಲಿ ಮೈನಸ್ y ಇಂಟು e ಪವರ್ ಮೈನಸ್ y. ಸೊ ಈ ಮೈನಸ್ನ ಮೈನಸ್ ಪ್ಲಸ್ ಆಗುತ್ತೆ. ಸೊ ಇಟ್ಸ್ minus 1 ಇರಲ್ಲ, minus 1 ಇದು. ಅಗೇನ್ ಇಂಟಿಗ್ರೇಷನ್ ಆಫ್ ಎಸ್ ಅದು ಬರುತ್ತೆ ಇದು. ನೆಕ್ಸ್ಟು ಸೊ ಮೈನಸ್ y ಇಂಟು e ಪವರ್ ಮೈನಸ್ y. ಅಗೇನ್ ಇದ್ರದ್ದು ಬಂದು e ಪವರ್ ಮೈನಸ್ y ಡಿವೈಡ್ ಬೈ ಮೈನಸ್ 1 ಬರುತ್ತೆ, ಇಲ್ಲಿ ಪ್ಲಸ್ ಇದೆ. ಸೊ ಮೈನಸ್ 1 ಇಂಟು ಪ್ಲಸ್ ಇಸ್ ಮೈನಸ್ ಪ್ಲಸ್. ಓ ಥ್ಯಾಂಕ್ ಗಾಡ್. ಇಂಟಿಗ್ರೇಷನ್ ಡಿಫ್ರೆನ್ಸ್ ಇನ್ನೇನಿಲ್ಲ ಮಕ್ಕಳು. e ಪವರ್ ಮೈನಸ್ 5 ಕಾಮನ್ ತೊಗೊಂಡ್ರೆ ಮೈನಸ್ e ಪವರ್ ಮೈನಸ್ 5 ಕಾಮನ್ ತೊಗೊಂಡ್ಬಿಟ್ರೆ minus e power minus y common ತೊಗೊಂಡು I'll get like y plus 1 plus must be equal to c. ಇಲ್ಲಿ x power e power, ಇಲ್ಲೂ e power minus y ಇದೆ. If we divide everything by e power minus y, ಇದು x is equal to e power minus ಕ್ಯಾನ್ಸಲ್ ಆಗುತ್ತೆ ಇಲ್ಲಿ, get minus of y plus 1 c divided by e power minus y. ಎಕ್ಸ್ಪೋನೆಂಟ್ಸ್ ಮೇಲೆ ಹೋದರೆ ಪಾಸಿಟಿವ್ ಆಗುತ್ತೆ, ಪ್ಲಸ್ ಆಗುತ್ತೆ. ದ ಆನ್ಸರ್ ಬಿಕಮ್ಸ್, ಇದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ನಿಮಗೆ ಸೊ x plus y plus 1 is equal to
C into e power. That's the answer. ಅರ್ಥ ಆಯ್ತಾ? ಸಿಂಪಲ್, ಆ ಥರ ಡಿಫಿಕಲ್ಟಿ ಇಲ್ಲ ಮಕ್ಕಳಿಗೆ, ಜಸ್ಟ್ ಹ್ಯಾವ್ ಟು ಗೆಟ್ ದ ಆನ್ಸರ್. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ನೆಕ್ಸ್ಟ್ ಫೈಂಡ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್. ಅಗೇನ್ಸ್ ವೆರಿ ಈಸಿ. ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಹೇಳಿದ್ರೆ ದೇ ವುಡ್ ಹ್ಯಾವ್ ಗಿವನ್ ದ ವ್ಯಾಲ್ಯೂಸ್ y ಅಂತ x ಅಂತ ಕೊಟ್ಟಿರ್ತಾರೆ. ಅದನ್ನ ಲಾಸ್ಟಲ್ಲಿ ವಿ ರೈಟ್ ಇನ್ ಎವ್ರಿ ಕ್ವಶನ್ ವಿ ರೈಟ್ ಸಿ ಅಲ್ವಾ. ನೋಡಿ, ಈ ಕ್ವಶನಲ್ಲಿ ಸಿ ಬಂದಿದೆ. ಪ್ರತಿಯೊಂದು ಕ್ವಶನಲ್ಲೂ ಲಾಸ್ಟಲ್ಲಿ ಸಿ ಅಂತ ಒಂದು ಟರ್ಮ್ ಇದೆಯಲ್ವಾ. ಒಂದು ವೇಳೆ ಅವರೇನಾದರೂ ಯಾವುದೋ ಟರ್ಮ್ ದೇವಡ ಗಿವನ್ ಲೈಕ್ y ಈಸ್ ಈಕ್ವಲ್ ಟು 0, x ಈಸ್ ಈಕ್ವಲ್ ಟು π/4 ಅಂತ ಕೊಟ್ಟಿರ್ತಾರೆ. ಅದನ್ನ ಈ ಕ್ವಶನ್ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಸಿ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಮತ್ತೆ ಅದು ಸಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ವಿ ಹ್ಯಾವ್ ಟು ರೈಟ್ ದ ಫೈನಲ್ ರಿಸಲ್ಟ್. So there are two types of solution. One is general solution and particular solution, which are discussed in the first lecture. Next, so what is my p in this case now? P ಏನಾಗುತ್ತೆ ಇಲ್ಲಿ? P ಬಂದು cot x simple and q ಬಂದು 4x into is straightforward. The straightforward question, ನೋಡಿ, dy by dx p y into, so it's basically y into p, py, and that must be equal to q. It should be equal to here. This 4x into cosecant x. Banta ek answer. Can we get the answer for this now? What is the first question now? What is the IF now? IF is equal to e power integration of cot x. E power integration of cot x into dx. What is cot x? Cot x in the secant x baratte, minus log secant x. But if you remember the formula, it is log sin x. E power log sin x. Aita? So ಅಷ್ಟೇ, ಈ ಸೇಮ್ ಇರೋದ್ರಿಂದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಸೈನ್ ಎಕ್ಸ್ ಬರುತ್ತೆ. ಇಟ್ ಇಸ್ ಅ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಐ ಎಫ್ ಆದ್ಮೇಲೆ ನೆಕ್ಸ್ಟ್ ಏನು ಮಾಡೋಕ್ಕೆ ನಾವೀಗ? ಸೊ ವಿ ಗಾಟ್ ದ ಐ ಎಫ್, ವಿ ಜಸ್ಟ್ ಹ್ಯಾವ್ ಟು ಮಲ್ಟಿಪ್ಲೈ ಮಕ್ಕಳು. ಇಟ್ಸ್ ವೆರಿ ವೆರಿ ಸಿಂಪಲ್. ಪಿ ಬಂತು, ಕ್ಯೂ ಬಂತು, ಐ ಎಫ್ ಬಂತು. ಅದಾದಮೇಲೆ ಫಸ್ಟ್ ವಾಟ್ ದ ಕ್ವಶನ್ ಇಸ್, ಇಟ್ ಇಸ್ ಲೈಕ್ ಡಿ ವೈ ಬೈ ಡಿ ಎಕ್ಸ್ ಅಲ್ವಾ. ಸೊ ವೈ ಇಂಟು ಐ ಎಫ್, ದಟ್ ಈಸ್ ಸೈನ್ ಎಕ್ಸ್ ಈಕ್ವಲ್ ಟು ಕ್ಯೂ ಇಂಟಿಗ್ರೇಷನ್ ಆಫ್ ದಟ್ ಸೈನ್ ಎಕ್ಸ್ ಐ ಎಫ್ ಇಂಟು ಕ್ಯೂ, ದಟ್ ಈಸ್ 4x. ಕೊಸಿಕೆಂಟ್ ಎಕ್ಸ್ ಬಂದು 1/sin x ಆಗುತ್ತೆ. ಸೊ ನನಗೆ 1/sin x ಕ್ಯಾನ್ಸಲ್ ಆಯಿತು. ಐ ವಿಲ್ ಗೆಟ್ ಆನ್ಸರ್ ಇಸ್ ಇಂಟಿಗ್ರೇಷನ್ ಆಫ್ ಓನ್ಲಿ 4x ಇಂಟು ಡಿ ಎಕ್ಸ್, ದಟ್ ಈಸ್ y sin x. ಅದಾದಮೇಲೆ ಸೊ ವಾಟ್ ಯು ವಾಂಟ್ ಟು ಗೆಟ್ ನೌ? ಸೊ y sin x ವಿಲ್ ಬಿ ನಥಿಂಗ್ ಬಟ್ 4x² ಪ್ಲಸ್ ಸಿ ಬರುತ್ತೆ. 2 ಕ್ಯಾನ್ಸಲ್ ಆಯಿತು. ವಿಲ್ ಗೆಟ್ ಲೈಕ್ y sin x equal to 2x² plus c. But since it's a particular solution, they're given the values. So when y is equal to 0, that means this becomes 0. X becomes what? π/2 alva. π/2 the whole square, that is c. 2 2s are 4, that means 2 into π/4. So nimage π²/2 baratte, that is c is equal to 0. That's nothing but what is my c becomes, idu π²/2 irutte. So shift ಆ ಕಡೆ ಆದಾಗ c is equal to minus π²/2 ಬರುತ್ತೆ. ವೆರಿ ಸಿಂಪಲ್. ಸೊ ಫೈನಲ್ ಆನ್ಸರ್ ಏನಾಗುತ್ತೆ ಈಗ? ನೀವು ಈ ಆನ್ಸರ್ನ ಬರೀಬೇಕು ರಿಸಲ್ಟ್ಸ್ನ. ಸೊ ಫೈನಲ್ ರಿಸಲ್ಟ್ ವಿಲ್ ಬಿ ವಾಟ್? y sin x is equal to 2x² plus c ಅಂದ್ರೆ ಏನು? ಗೆಟ್ ಲೈಕ್ಸ್ minus π²/2. that's it. ಅರ್ಥ ಆಯ್ತಾ? ಸೊ ಈ ಥರ ಸೊ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂದರೆ ನೀವು ಯಾವುದೇ ನಿಮ್ಮ ಬೋರ್ಡ್ ಎಕ್ಸಾಮ್ ಪೇಪರ್ ತೊಗೊಂಡು ನೋಡಿದ್ರು ಇದೇ ಟೈಪ್ ಕ್ವಶನ್ ಮಾಡಿದ ಮಕ್ಕಳೇ. ವೆರಿ ಸಿಂಪಲ್. ರಿಮೆಂಬರ್, ಯಾವುದೇ ಕ್ವಶನ್ ಕೊಟ್ಟರು ಫಸ್ಟ್ ನೋಡಿದ ತಕ್ಷಣ ಅದು ವೇರಿಯೇಬಲ್ ಸೆಪರೇಬಲ್ ಆಗುತ್ತಾ ಚೆಕ್ ಮಾಡಬೇಕು. ಹೋಮೋಜಿನಿಯಸ್ ಅಂದರೆ ಏನು ಹೇಳಿದ್ದೆ ಆಲ್ರೆಡಿ, ನಿಮಗೆ x² y² xy ಆ ಥರ ಸೇಮ್ ಕಾಮನ್ ಟರ್ಮ್ಸ್ ಇರುತ್ತೆ. dy by dx ಇಲ್ಲ ಸಮಥಿಂಗ್ ಅಂತಿದ್ರೆ ಲೀನಿಯರ್ ಆಗಿರುತ್ತೆ. ಸೊ ಒನ್ಸ್ ಯು ಐಡೆಂಟಿಫೈ, ಫೈಂಡ್ ದ ವ್ಯಾಲ್ಯೂಸ್ ಆಫ್ p and q, ಫೈಂಡ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ದೆನ್ ಯು ಗೆಟ್ ದ ಆನ್ಸರ್. ದಟ್ಸ್ ವೆರಿ ಸಿಂಪಲ್ ಅಷ್ಟೇ. ಸೊ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಖಂಡಿತವಾಗ್ಲೂ ಇದು ಲಾಸ್ಟ್ ಲೆಕ್ಚರ್ ಆಫ್ ಕ್ಯಾಲ್ಕುಲಸ್. ಸೊ ಬೇರೆ ವಿ ವಿಲ್ ಡೂ ಅದರ್ ಚಾಪ್ಟರ್ಸ್ ಆಲ್ಸೋ, ಡೋಂಟ್ ವರಿ. ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಕ್ಯಾಲ್ಕುಲಸ್ಸು, ನಿಮ್ಗೆ ಅರ್ಥ ಆಯಿತಾ, ಈಸಿ ಅನ್ನಿಸ್ತಾ ಇದೆಯಾ ಈಗ ನಿಮಗೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ 200K ಸಬ್ಸ್ಕ್ರೈಬರ್ಸ್. ಇನ್ ದ ನೆಕ್ಸ್ಟ್ ವಿಡಿಯೋಸ್. ಬಾಯ್ ಟೇಕ್ ಕೇರ್ ಮಕ್ಕಳೇ.